ಸೇರುವಂತ ದಿನ. ನಮ್ಮ ವಾಣಿಜ್ಯ ಮಂಡಳಿ ಉಚಿತ ಆರೋಗ್ಯ ಶಿಬಿರ ಮಾಡಿದಾಗ ಇಬ್ಬರು ಮಂತ್ರಿಗಳು, ಕ್ಯಾಬಿನೆಟ್ ಮಂತ್ರಿಗಳು, ನಮ್ಮ ಹಿರಿಯ ಶಾಸಕರು ಮಂತ್ರಿಗಳಾದ ರಾಮಲಿಂಗಾರೆಡ್ಡಿ ಸಾಹೇಬರು ಬಂದಿದ್ದಾರೆ. ಅವರಿಗೆ ನಮ್ಮ ವಾಣಿಜ್ಯ ಮಂಡಳಿ ಪರವಾಗಿ ಸ್ವಾಗತ ಬಯಸಿ ಮೊದಲನೇದಾಗಿ. ಎರಡನೇದಾಗಿ ದಿನೇಶ್ ಗುಂಡೂರಾವ್ ಯಾವತ್ತೂ ಅವರ ಅಭಿಮಾನನ ಅವರು ಶಾಸಕರಾದ ಒಡನಾಟ ನೋಡಿದ್ದೀನಿ. ನಾನು ಇವತ್ತು ವಾಣಿಜ್ಯ ನನ್ನ ಅಧ್ಯಕ್ಷ ಅವಧಿಯಲ್ಲಿ ಇವತ್ತು ಬಂದು ಈ ಕಾರ್ಯಕ್ರಮಕ್ಕೆ ಮೊದಲನೇ ಇಬ್ಬರು ಬಂದಿದ್ದು ನಾನು ಯಾವ ಯೋಗ ಅಂತಂದ್ರೆ ನನ್ನ ಜೀವನದಲ್ಲಿ ಬರಲಾರ ದಿನ. ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ. ಅವ್ರಿಗೆ ವಾಣಿಜ್ಯ ಮಂಡಳಿ ಪರವಾಗಿ, ನಮ್ಮ ಚಿತ್ರದುರ್ಗದ ಪರವಾಗಿ, ನಮ್ಮ ಎಲ್ಲ ಅಂಗಸಂಸ್ಥೆ ಪರವಾಗಿ ಸ್ವಾಗತ ಬಯಸ್ತೀನಿ ಸಾಹೇಬ್ರೆ. ಮತ್ತೆ ಇವತ್ತು ಸಾಕಷ್ಟು ನಮ್ಮ ರಾಗಿಣಿಯವರು ಬಂದಿದ್ದಾರೆ, ನಮ್ಮ ಪೂಜಾ ಗಾಂಧಿ ಬಂದಿದ್ದಾರೆ, ಮತ್ತೊಬ್ಬರು ನಟಿ ಬಂದಿದ್ದಾರೆ. ಮತ್ತೆ ಎಲ್ಲ ಮಾಜಿ ಅಧ್ಯಕ್ಷರುಗಳು, ಎಲ್ಲ ತಂತ್ರಜ್ಞರು, ಕಲಾವಿದರು, ವಿತರಕರು, ನಿರ್ಮಾಪಕ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಪ್ರತಿಯೊಬ್ಬರು ಕೂಡ ಮೊದಲನೇ ಬಾರಿ ಮಾಡಿದ್ರು ಕೂಡ ಎಲ್ಲೋ 5-6 ವರ್ಷಗಳ ಗಂಟೆ ನಡೀತಾ ಇದ್ರೆ ನಾವು ಬಂದು ನಮಗೆ ಸ್ಫೂರ್ತಿಯನ್ನು ಕೊಟ್ಟಿದ್ದಕ್ಕೆ ನಾನು ಅಧ್ಯಕ್ಷನಾಗಿ ನಮ್ಮ ವಾಣಿಜ್ಯ ಪರವಾಗಿ ಪದಾಧಿಕಾರಿಗಳು ವಂದನೆಯನ್ನು ಸಲ್ಲಿಸುತ್ತೇನೆ. ಯಾಕಂದ್ರೆ ಇವತ್ತು ಇಂತಹ ಒಂದು ಶಿಬಿರವನ್ನು ಮಾಡಲಿಕ್ಕೆ ಸ್ಫೂರ್ತಿ ಕೊಟ್ಟಿರುವಂತ ನಮ್ಮ ಅಶೋಕ್ ಡಿಸ್ಟ್ರಿಬ್ಯೂಷನ್ ಅಶೋಕ್ ಅವರು ಕೂಡ ನಾನು ನೆನೆಸ್ಕೊಂಡ್ಬರ್ತೀವಿ. ಖಂಡಿತ ಅವರು ಪ್ರತಿಯೊಂದಕ್ಕೂ ಬೆನ್ನೆಲು ಮಾಡಿಕೊಂಡು ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತ ಬಹಳ ಖುಷಿಯಿಂದ ಮಾಡಿದ್ರೆ ಅವರಿಗೆ ನಾನು ನಿಜವಾಗ್ಲೂ ನೆನೆಸ್ಕೊಳ್ತೀನಿ. ಎರಡನೇದಾಗಿ ನಾನು ದಿನೇಶ್ ಗುಂಡೂರಾವ್ ಸಾಹೇಬರಿಗೆ ಹೋಗಿ ಕೇಳ್ಕೊಂಡೆ, ಸರ್ ಮೊದಲನೇ ಬಾರಿ ನಾವು ವಾಣಿಜ್ಯ ಮಂಡಳಿಯಲ್ಲಿ ಇಂಥ ಒಂದು ಕಾರ್ಯಕ್ರಮ ಮಾಡಿದ ತಮ್ಮ ಉಪಸ್ಥಿತಿ ಬೇಕು ಅಂತ ಕೇಳ್ಕೊಂಡೆ. ಅವ್ರು ಮಂಗಳೂರು ಪ್ರೋಗ್ರಾಮ್ ಇತ್ತು ಅವರಿಗೆ ಆಕ್ಚುಲಿ ಇನ್ಫ್ಯಾಕ್ಟ್ ಇವತ್ತು ಬೆಳಗ್ಗೆ. ಆದ್ರೂ ಕೂಡ ಅದೇನು ನಮ್ಮ ದೈವಬಲ ಅನ್ಸುತ್ತೆ, ನಮ್ಮ ತಾಯಿ ಭುವನೇಶ್ವರಿ ಆಶೀರ್ವಾದ ಅನ್ಸುತ್ತೆ. ಅವ್ರು ಒಂದೇ ಮಾತಿಗೆ ಅದೇನೋ ಕಾರಣ ಅಂತ ಕ್ಯಾನ್ಸಲ್ ಆಯ್ತು, ಅದು ಅವ್ರು ನಂಬೋದ್ರೆ ಕ್ಯಾನ್ಸಲ್ ಗೊತ್ತಿಲ್ಲ. ಖಂಡಿತ ಅವರು ತಮಗೆ ಯಾವಾಗ ಚೂಡ ಆಗ್ತದೆ ಬಂದು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದಕ್ಕೆ, ಮಾಡ್ತಾ ಇರೋದಕ್ಕೆ ಚಿತ್ರರಂಗ ಯಾವತ್ತು ಅಭಾರಿ ಆಗಿದೆ. ಎರಡನೇದಾಗಿ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಬಹಳ ಚಿರಪರಿಚಿತ ನಮ್ಮೆಲ್ಲರಿಗೂ. ಚಿತ್ರೋದ್ಯಮ ಯಾವತ್ತು ಹೋದ್ರು ನಮ್ಮ ಸಾರಾಗೊಂದು ಸಾಹೇಬ್ ಜೊತೆ ನಾನು ಸೆಕ್ರೆಟರಿ ಆದ ಒಂದು 5-6 ಬಾರಿ ಕೆಲವು ವಿಚಾರ ಹೋದಾಗ ಕೂಡಲೇ ಆ ಸ್ಪಾಟಲ್ಲೇ ನಮಗೆ ಹೆಲ್ಪ್ ಮಾಡುವಂತ ಕೆಲಸ ಮಾಡಿಕೊಟ್ಟಿದ್ದಾರೆ. ಅವರು ಕೂಡ ನಾನು ಸ್ವಾಗತ ಬಯಸ್ತೀನಿ. ಮತ್ತೊಮ್ಮೆ ಸಾಹೇಬ್ ನಮ್ಮ ಚಿತ್ರರಂಗ ಇವತ್ತು ಬಹಳ ಕನ್ನಡ ಚಿತ್ರರಂಗ ಇಂಟರ್ನ್ಯಾಷನಲ್ ಲೆವೆಲ್ ಹೆಸರು ಮಾಡ್ತಾ ಇದೆ ಸರ್. ಬಟ್ ಆದ್ರೂ ಕೂಡ ನಮ್ಮ ಸಾಕಷ್ಟು ಸಣ್ಣ ಸಮಸ್ಯೆಗಳು ಬಹಳ ಇದೆ. ನಮ್ಮ ಮುಖ್ಯವಾಗಿ ಪ್ರದರ್ಶಕಗಳಿಗಿದೆ, ನಿರ್ಮಾಪಕಗಳಿದೆ, ವಿತರಕಗಳಿದೆ. ನಮ್ಮ ಚಿತ್ರರಂಗ ಸಂಗೀತ ಪ್ರಸಿದ್ಧ ಸರ್. ನಾವು ಇದ್ರ ಪರವಾಗಿ ನಮ್ಮ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಈ ಚುನಾವಣೆ ಫಲಿತಾಂಶ ತದನಂತರ ನೋಡಿ ಅಂತ ಹೇಳಿದ್ದಾರೆ. ತಾವು ಕೂಡ ನಮ್ಮ ಜೊತೆಗೆ ಬಂದು ನಮ್ಮ ಏನು ಸಮಸ್ಯೆಗಳಿಗೆ ಸ್ಪಂದಿಸುವಂತ ಕೆಲಸ ಮಾಡಿದ್ರೆ ನಾವು ಯಾವ ಚಿತ್ರರಂಗ ಇದೆ ಬಹಳ ವೆರಿ ಪವರ್ಫುಲ್ ಮೀಡಿಯಾ ಅಂತ ಹೇಳಿ ಸರ್. ನಮ್ಮ ಯಾವಾಗಲೂ ಸರ್ಕಾರಗಳಿಗೆ ಸಪೋರ್ಟ್ ಅದು ಮುಖ್ಯವಾಗಿ ಸಿದ್ದರಾಮಯ್ಯ ಅವರು ನಮಗೆ ನಮ್ಮ ಚಿತ್ರರಂಗದಲ್ಲಿ ಭಾರಿ ಪ್ರೀತಿ ಇದೆ ಸರ್. ನಾವು ಸಾಕಷ್ಟು ಕೇಳಿದ್ದನ್ನ ಕೇಳದಾಗ ಕೊಟ್ಟಿದ್ದಾರೆ ಸರ್. ನಾವು ಯಾವತ್ತೂ ಇಲ್ಲ ಅಂದ್ರೆ ನಾವು ಕೇಳಿದಕ್ಕೆ ಸ್ಪಂದನೆ ಕೂಡ ಮಾಡಿದರೆ, ತಾವು ಕೂಡ ಮಾಡಿದ್ರೆ. ರಾಮಲಿಂಗ ಇಬ್ರು ಆಧಾರ ಸ್ತಂಭಗಳು ಕಾಂಗ್ರೆಸ್ ಪಕ್ಷದ ದೊಡ್ಡ ಇಬ್ರು ಮಂತ್ರಿಗಳು ಬಂದಿದ್ದೀರಾ. ತಾವು ಏನಾರ ಮಾಡಿ ನಮ್ಮ ಚಿತ್ರರಂಗದಲ್ಲಿ ಇಮಿಡಿಯೇಟ್ ಸಮಸ್ಯೆಗಳಿರ್ಬೋದು, ಯಾವುದೋ ಚಿತ್ರಮಂದಿರದಿರ್ಬೋದು, ಮಲ್ಟಿಪ್ಲೆಕ್ಸ್ ಇರ್ಬೋದು, ನಿರ್ಮಾಪಕರಿರ್ಬೋದು, ಇತರರಿರ್ಬೋದು. ಆಮೇಲೆ ಜನತಾ ಥಿಯೇಟರ್ಗಳಲ್ಲಿ ಕೆಲವೊಂದು ತಾರತಮ್ಯ ಇದೆ. ಅದು ಸರಿಯಾದ ರೀತಿಯಲ್ಲಿ ಸರ್ಕಾರ ಅದು ನಿಧಿ ಕೊಟ್ಟರು ಕೂಡ ಸರಿಯಾದ ಸದುಪಯೋಗ ಆಗ್ತಿಲ್ಲ ಸರ್. ಅಲ್ಲಿ ಮಧ್ಯ ಅಫಿಷಿಯಲ್ಸ್ಗಳು ಕೂಡ ಸಾಕಷ್ಟು ಕಂಡೀಷನ್ಗಳಾಗ್ತದ. ಕಂಡೀಷನ್ ಮಾಡಿದಾಗ ಅವರಿಗೆ ಆ ಕೆಲಸ ಮಾಡೋಕ್ಕಾಗ್ತಲ್ಲ. ಅದನ್ನು ಕೂಡ ಬಹಳ ಬಹುಮುಖ್ಯವಾದ ವಿಚಾರ ಸರ್. ಇವೆಲ್ಲವೂ ನೋಡಿಕೊಂಡು ನಾವು ದಿನ ತಂದು ಒಂದು ಯೋಗ ತಂದು ನಾವು ಮನವಿ ಕೊಡ್ತೀವಿ. ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಕೆಲಸ ಮಾಡಿದ್ರೆ ಸಂಪೂರ್ಣ ನಮ್ಗೆ ಯಾವತ್ತೂ ನಿಮ್ಮ ಸರ್ಕಾರ ಕೊಟ್ಟರೆ ಮುಂದೂ ಕೂಡ ಕೊಡ್ತೀನಿ. ನಮ್ಗಿಂತ ಇವತ್ತು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಗೊಳಿಸಲು ಕಾರಣಭೂತರಾದ ನಮ್ಮ ಎಲ್ಲ ಇದ್ರ ಮುಖ್ಯಮಂತ್ರಿ ಮತ್ತೊಮ್ಮೆ ಅವರಿಗೆ ಚಿತ್ರದ ಪರವಾಗಿ ನಾನು ಹೃತ್ಪೂರ್ವಕವಾದ ಧನ್ಯವಾದ ಅವರಿಗೆ ಸ್ವಾಗತ ಅನ್ಕೊಳ್ತಾರೆ. ಮೊದಲಾಗಿ ರಾಮಲಿಂಗಾರೆಡ್ಡಿ ಸಾಹೇಬರಿಗೆ, ದಿನೇಶ್ ಗುಂಡೂರಾವ್ ಸಾಹೇಬರಿಗೆ ಸ್ವಾಗತ ಕೊಟ್ಟಿದ್ದಾರೆ. ಪೂಜಾ ಗಾಂಧಿ ಅವರಿಗೆ ನೇಹ ಮೇಡಮ್ಗೆ, ರಾಗಿಣಿ ದಿಗ್ವಿಜಯ್ ಒಂಥರ ನಮ್ಮ ವಾಣಿಜ್ಯ ಮಂಡಳಿಗೆ ಒಂದು ಪಾರ್ಟ್ ಆಫ್ ವಾಣಿಜ್ಯ ಮಂಡಳಿ. ನೀವು ಯಾವತ್ತು ಹೋಗ್ತೀರಾ ನಮ್ಮ ಮನೆಯಲ್ಲಿ ನೀವು ಮಾನ್ಯ ಮಂತ್ರಿಗಳಾದಂಥ ದಿನೇಶ್ ಗುಂಡೂರಾವ್ ಹಿರಿಯರು, ಆತ್ಮೀಯರುವಾದಂಥ ಮಂತ್ರಿಗಳಾದ ರಾಮಲಿಂಗಾರೆಡ್ಡಿ, ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದಂಥ ಎನ್.ಎಂ. ಸುರೇಶ್ ಅವರೇ, ಎಲ್ಲ ಮಾಜಿ ಅಧ್ಯಕ್ಷರೇ, ಎಲ್ಲ ಪದಾಧಿಕಾರಿಗಳೇ ಮತ್ತು ವಿತರಕರೇ, ನಿರ್ಮಾಪಕರೇ, ನಿರ್ದೇಶಕರೇ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ, ಇವತ್ತಿನ ಈ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಉದ್ಘಾಟನೆ ಮಾಡೋದಕ್ಕೆ ಇಬ್ಬರು ಮಂತ್ರಿಗಳು
ಬಂದಿರೋದು ನಾನೆಲ್ಲರಿಗೂ ಖುಷಿ. ಈಗಾಗಲೇ ಅಧ್ಯಕ್ಷ ಹೇಳಿದ್ರು ಅನೇಕ ಸಮಸ್ಯೆಗಳಿದೆ, ಅದನ್ನ ಬಂದು ನಾವು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ಅಂತ. ಯಾಕೆ ಅಂತ ಹೇಳಿದ್ರೆ ಸರ್, ನಮಗೆ ಯಾವತ್ತೂ ಕೂಡ ಸಿದ್ದರಾಮಯ್ಯ ಅವರು ಹಣಕಾಸು ಮಂತ್ರಿ ಆದಾಗಿಂದ ಏನಾದರೂ 100% ಟ್ಯಾಕ್ಸ್ ಫ್ರೀ ಬಂದಿದ್ರೆ ಅದಕ್ಕೆ ಕಾರಣೀಭೂತರು ಸಿದ್ದರಾಮಯ್ಯ. ಅವತ್ತು ರಾಜ್ಕುಮಾರ್ ಅವರ ಹೋರಾಟದಲ್ಲಿ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಹಣಕಾಸು ಮಂತ್ರಿ ಆಗಿದ್ದಾಗ ನಮಗೆ ಪೂರ್ಣ ತೆರಿಗೆ ವಿನಾಯಿತಿಯನ್ನು ಕೊಟ್ಟು ಚಿತ್ರರಂಗವನ್ನು ಉಳಿಸಿದ ಪುಣ್ಯಾತ್ಮ ಸಿದ್ದರಾಮಯ್ಯವರು. ಅವರು ಯಾವತ್ತೂ ಕೂಡ ಚಿತ್ರರಂಗದ ಮೇಲೆ ಅಪಾರವಾದಂಥ ಪ್ರೀತಿ, ಕಾಳಜಿ. ಅನೇಕ ಸಮಸ್ಯೆಗಳನ್ನ ನಾವು ತಗೊಂಡೋದಾಗ ಎಲ್ಲವನ್ನ ಪರಿಹಾರ ಮಾಡಿಕೊಟ್ಟಿದ್ದಾರೆ. ಇನ್ನು ಕೆಲವೊಂದು ಪರಿಹಾರ ಆಗಬೇಕಾಗಿದೆ. ಈ ಚುನಾವಣೆ ಆಗಲು ಮತ್ತೊಂದು ಇರೋದ್ರಿಂದ ನಾವು ಅವ್ರನ್ನ ಭೇಟಿಯಾಗಬೇಕಾಗಿಲ್ಲ. ನಿಮ್ಮ ಸಹಕಾರ ನಮ್ಗೆ ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ ಸರ್. ಯಾಕಂತ ಹೇಳಿದ್ರೆ ಪಕ್ಕದಲ್ಲಿ ಯಾವಾಗಲೂ ನಿಮ್ಗೆ ಸಿಗ್ತಾ ಇರ್ತಾರೆ ಮುಖ್ಯಮಂತ್ರಿಗಳು. ಅವರಿಗೆ ಈ ಥರ ಸಮಸ್ಯೆ ಇದೆ ಅಂತ ನೀವು ಹೇಳಿದ್ರೆ ಸಾಕು, ನಾವು ಅದನ್ನ ಮಾತಾಡ್ಕೊಳ್ತೀವಿ. ಆ ಕೆಲಸ ನಿಮ್ಮಿಂದ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಈಗ ಚಿತ್ರರಂಗ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದ ಸಮಯವನ್ನು ನಾವು ನೋಡಿದ್ದೀವಿ. ಇವತ್ತಿನ ಸಂದರ್ಭದಲ್ಲಿ ಸುಮಾರು 1600, 1300, 1600 ಚಿತ್ರಮಂದಿರ ಆಗಿದ್ದು ಇವತ್ತು 650 ಬಂದಿತ್ತು. ಈಗ 450 ಬಂದಿತ್ತು. ಈಗ ಒಂದು 3-4 ತಿಂಗಳಿಂದ, ಒಂದು 4 ತಿಂಗಳಿಂದ ಸುಮಾರು 250 ಚಿತ್ರಮಂದಿರಗಳನ್ನ ಖಾಲಿ ಇಟ್ಕೊಂಡಿದ್ದಾರೆ. ಹಾಗಾಗಿ ಚಿತ್ರರಂಗ ನಾವು ಅನ್ಕೊಂಡಷ್ಟು ಏನ್ಮಟ್ಟಕ್ಕೆ ಬೆಳೀತಾ ಇಲ್ಲ, ಕುಸಿತಾ ಇದೆ ದಿನ. ಹಾಗಾಗಿ ಎಲ್ಲ ಚಿತ್ರಮಂದಿರಗಳು ಮುಚ್ಚುವಂತ ಪರಿಸ್ಥಿತಿ ಬಂದಿರೋದ್ರಿಂದ ಇವತ್ತು ಅದಕ್ಕೆ ಒಂದು ನೀವು ಪರಿಹಾರವನ್ನ ಕಂಡುಕೊಳ್ಬೇಕು. ಯಾಕೆಂತ ಹೇಳಿದ್ರೆ ಬೇಕಾದ ಸಮಸ್ಯೆಗಳಿದ್ದಾವೆ, ಪ್ರದರ್ಶಕರದೇ ಆದಂತ ಸಮಸ್ಯೆಗಳಿದೆ, ನಿರ್ಮಾಪಕರಿದೆ. ಎಲ್ಲವನ್ನು ನೀವು ಒಂದು ದಿವಸ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಒಂದು ದಿವಸ ನಮಗೆ ಸುಮಾರು 2 ಗಂಟೆ ಅಥವಾ 1 ಗಂಟೆ ಸಮಯ ಕೊಟ್ಟರೆ ನಾವು ಖಂಡಿತವಾಗಿ ನಿಮ್ಮ ಮುಖಾಂತರ ನಾವು ಅದನ್ನ ಪರಿಹರಿಸ್ಕೊಡ್ತೀವಿ ಅಂತ ಮಾತನ್ನ ಹೇಳ್ತಾ, ಮತ್ತೊಮ್ಮೆ ಈ ಆರೋಗ್ಯ ಶಿಬಿರವನ್ನ ಏರ್ಪಾಡು ಮಾಡಿ ಬಹಳಷ್ಟು ಕಾರ್ಮಿಕರು, ಬಹಳಷ್ಟು ಜನ ಇಲ್ಲಿ ನೊಂದಂತವರಿದ್ದಾರೆ, ಅಂಥವ್ರಿಗೆ ಸಹಾಯ ಇದೆ ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಅಶೋಕ್, ನಿಮ್ಮ ಕಾಂಗ್ರೆಸ್ ಪಾರ್ಟಿಯ ಗಾಂಧಿನಗರ ದಾಸರಳ್ಳಿ ಭಾಗದಿಂದ ನಮ್ಗೆ ಹೆಚ್ಚಿನ ಒಂದು ಹುಮ್ಮಸ್ಸನ್ನು ಅವರು ತುಂಬಿದ್ದಾರೆ. ಅವರಿಗೆ ಮತ್ತು ಎಲ್ಲರಿಗೂ ಮತ್ತೊಮ್ಮೆ ವಂದಿಸ್ತಾ ನಾನು ಮಾತು ಮುಗಿಸ್ತೀನಿ. ಈಗ ಅಧ್ಯಕ್ಷರಿಂದ ಸನ್ಮಾನ ರೆಡ್ಡಿ ಸರ್. ಸರ್ ಇಲ್ಲ ಸರ್ ತೋಳಿ ಸರ್ ರೆಡ್ಡಿ ಸರ್. ಚಂದಣ್ಣ ಸರ್ ದಯವಿಟ್ಟು ನೆಕ್ಸ್ಟ್ ಸರ್ ಮೈಕ್ ಸೈಡ್ ಅಲ್ಲಿ ನಿಂತ್ಕೊಂಡು ಮಾತಾಡಿ ಸರ್. ಓಕೆ ಸರ್, ಸಾರಿ. ಕರಿಸುವ ಸರ್ ದಿನೇಶ್ ಗುಂಡೂರಾವ್ ಸರ್. ಸರ್ ಕೆವಿ ಸರ್ ದಯವಿಟ್ಟು ಬನ್ನಿ ಸರ್. ಥಾಮಸ್ ಸರ್ ಪ್ಲೀಸ್ ಕಮ್ ಸರ್. ಥಾಮಸ್ ಸರ್ ಗೋವಿಂದ ಮುಸ್ಲಿ ಸರ್. ಹೌದಾ? ನೆಕ್ಸ್ಟ್ ಮೇಡಮ್ ದಯವಿಟ್ಟು ಬನ್ನಿ. ರಾಗಿಣಿ ಮೇಡಮ್ ಸರ್ ಈ ಕಡೆ ಬನ್ನಿ ಸರ್, ದಯವಿಟ್ಟು ಬನ್ನಿ ಸರ್ ಈ ಕಡೆ. ಮಂಜು ಸರ್, ರಾಗಿಣಿ ಮೇಡಮ್ಗೆ ನೀವೇ ಮಾತಾಡ್ತಾ ಸೈಡ್ಗೆ ಬರಬೇಕು. ಸರ್ ಬನ್ನಿ. ಆಫೀಸ್ ಬೇರರ್ಸ್ ನಸೀಮಿ ಸರ್ ಬನ್ನಿ, ವೆಂಕಟೇಶ್ ಸರ್ ಬನ್ನಿ, ಮುಸ್ಲಿಂ ಸರ್ ಕರೀರಿ, ಕುಶಲ್ ಸರ್ ಬನ್ನಿ, ಇಲ್ಲಿ ಕಮಿಟಿ ಮೆಂಬರ್ಸ್ ಬನ್ನಿ ಸರ್.
ನೆಕ್ಸ್ಟ್ ಪ್ರಮೀಳಾ ಜೋಶಿ ಮೇಡಮ್. ಪೂಜಾ ಮೇಡಮ್ ಬನ್ನಿ, ಅದಾದ್ಮೇಲೆ ಬನ್ನಿ. ಪ್ರಮೀಳಾ ಜೋಶಿ ಮೇಡಮ್ ಅದಾದ್ಮೇಲೆ ಬನ್ನಿ. ಮೇಡಮ್ ಬನ್ನಿ ಮೇಡಮ್ ಪ್ಲೀಸ್. ಪ್ರಮೀಳಾ ಜೋಶಿ ಮೇಡಮ್. ಹಾರ ಕೊಡಿ, ಹಾರ ಹಾರ ಈಗ ಕೊಡಿ ಸರ್. ಕುಶಲ್ ಸರ್. ಕಮಿಟಿ ಮೆಂಬರ್ಸ್ ಬನ್ನಿ ಸರ್. ಗುರುಪ್ರಸಾದ್ ಸರ್ ಕೊಡಿ. ಸ್ವಲ್ಪ ಸೈಡ್ ಬನ್ನಿ ಸರ್ ಎಲ್ಲ. ಕ್ಯಾಮ್ರಾ ಈ ಕಡೆ ಸರ್. ಮೇಡಮ್ ಕೂತ್ಕೊಳ್ಳಿ ಮೇಡಮ್, ಕೂತ್ಕೊಂಡು ಎಸ್ ಸರ್ ಎಸ್ ಸರ್ ಒಂದೇ ನಿಮಿಷ. ಮೈಕ್ ಸ್ವಲ್ಪ ಸೈಡ್. ಜಯಸಿಂಹ ಸರ್ ಬೇಗ ಮೊಮೆಂಟ್ ಸ್ವೀಟ್ ಕೊಡಿ ಸರ್. ಎಸ್ ಸರ್. ಎಲ್ಲ ಸನ್ಮಾನ ಮುಗಿದ್ರೆ ಎಲ್ಲ ಕೂತ್ಕೊಳ್ಳಿ ಪ್ಲೀಸ್. ಇನ್ನು ಕೆಲವರಿಗೆಲ್ಲ ಸನ್ಮಾನ ಆಮೇಲೆ ಮಾಡ್ತೇವೆ ಮುಖ್ಯ ಅತಿಥಿ ಹೋದ್ಮೇಲೆ. ಈಗ ಮೊದಲನೇದಾಗಿ ನಮ್ಮ ಮಾನ್ಯ ಆರೋಗ್ಯ ಮಂತ್ರಿಗಳಾದ ದಿನೇಶ್ ಗುಂಡೂರಾವ್ ಅವರು ಮಾತಾಡಬೇಕು ಅಂತ ಚಿತ್ರರಂಗದ ಬಗ್ಗೆ. ಪ್ರಥಮವಾಗಿ ನಮ್ಮ ಚಲನಚಿತ್ರ ಮಂಡಳಿಯ ಅಧ್ಯಕ್ಷರಾದಂಥ ಸುರೇಶ್ ಅವರು ಮತ್ತು ಎಲ್ಲ ಸದಸ್ಯರುಗಳ ಅವರ ಒಂದು ಈ ಇನಿಷಿಯೇಟಿವ್ ಏನು ತಗೊಂಡಿದ್ದಾರೆ, ಎಲ್ಲ ಚಿತ್ರರಂಗದಲ್ಲಿ ದುಡಿತಾ ಇರತಕ್ಕಂಥ ಕಾರ್ಮಿಕರಿಗೆ ಮತ್ತು ಎಲ್ಲ ಸದಸ್ಯರುಗಳಿಗೆ ಒಂದು ಆರೋಗ್ಯ ಶಿಬಿರವನ್ನು ಮಾಡಿ ಪ್ರಪ್ರಥಮ ಬಾರಿಗೆ ಈ ರೀತಿಯಾದಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಕ್ಕೆ ಅವರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆರೋಗ್ಯ ಬಹಳ ಪ್ರಮುಖ ಮತ್ತು ಪ್ರತಿಯೊಬ್ಬರು ಕೂಡ ಅದಕ್ಕೆ ಆದ್ಯತೆ ಕೊಡಬೇಕು. ಯಾಕೆಂತ ಹೇಳಿದ್ರೆ ಆರೋಗ್ಯ ಇಲ್ಲದೆ ಹೋದರೆ ನಮ್ಮ ಹತ್ರ ಏನಿದ್ರು ಕೂಡ ಏನೂ ಪ್ರಯೋಜನ ಇಲ್ಲ. ಅದಕ್ಕೆ ಆರೋಗ್ಯವನ್ನು ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಒಂದು ಜವಾಬ್ದಾರಿ, ನಮ್ಮೆಲ್ಲರ ಕರ್ತವ್ಯ. ನಾವು ಕೆಲವರಿಗೆ ಬೇರೆ ಬೇರೆ ಕಾರಣಗಳಿಂದ ಕೆಲವು ರೋಗಗಳು ಬರ್ತದೆ, ಕಾಯಿಲೆಗಳು ಬರ್ತದೆ. ಅದು ಏನೂ ಮಾಡೋಕ್ಕಾಗಲ್ಲ. ಯಾಕೆಂತ ಹೇಳಿದ್ರೆ ಅದು ಅವರ ಒಂದು ಜೀನ್ಸ್ನಲ್ಲೇ ಬಂದಿರ್ಬೋದು, ಅಥವಾ ಯಾವ ಕಾರಣಕ್ಕೆ ಬರ್ತದೋ ಅದು ಬಂದ್ಬಿಡ್ತದೆ. ಅದಕ್ಕೆ ನಾವು ಚಿಕಿತ್ಸೆ ಪಡ್ಕೊಳ್ತಕ್ಕಂಥದ್ದು ನಾವು ಮಾಡ್ಬೋದು. ಆದರೆ ಅನೇಕ ಕಾಯಿಲೆಗಳು ಇವತ್ತು ಬರ್ತಾ ಇರುವಂಥದ್ದು ಅದು ನಾವಾಗೆ ನಮ್ಮ ಕೈಯಾರೆ ನಾವು ಮಾಡ್ಕೊಳ್ತಾ ಇರ್ತಕ್ಕಂಥ ಕಾಯಿಲೆಗಳು. ನಮ್ಮ ಜೀವನ ಶೈಲಿ ಇರ್ಬೋದು, ನಮ್ಮ ಆಹಾರ ಪದ್ಧತಿ ಇರ್ಬೋದು, ನಮ್ಮ ಅಭ್ಯಾಸಗಳಿರ್ಬೋದು, ಹವ್ಯಾಸಗಳಿರ್ಬೋದು. ಅದರಿಂದ ಅದೆಲ್ಲ ಸಮತೋಲನ ಇಲ್ಲದೆ ಹೋದಾಗ, ಅದು ಅತಿಯಾಗಿ ಏನಾದರೂ ಒಂದು ನಾವು ಮಾಡಕ್ಕೆ ಹೋದಾಗ ಅದರಿಂದ ಆರೋಗ್ಯ ಕೆಡುವಂಥದ್ದು ಆಗ್ತಾ ಇದೆ. ಇವತ್ತು ನಮ್ಮ ವಿಶೇಷವಾಗಿ ರಕ್ತದ ಒತ್ತಡ ಆಗುವಂಥದ್ದು, ಮಧುಮೇಹ ಬರುವಂಥದ್ದು, ಇದೆಲ್ಲ ಬಹಳ ಚಿಕ್ಕ ವಯಸ್ಸಿನಲ್ಲೇ ಬರೋದಕ್ಕೆ ಪ್ರಾರಂಭ ಆಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಜೀವನದಲ್ಲಿ ಒತ್ತಡದ ಜೀವನ ಒಂದು, ಇನ್ನೊಂದು ಕಡೆ ಮಾಲಿನ್ಯ, ಗಾಳಿ ಮಾಲಿನ್ಯ, ನೀರಿನ ಮಾಲಿನ್ಯ, ಆಹಾರದ ಮಾಲಿನ್ಯ, ಎಲ್ಲದರಲ್ಲೂ ಮಾಲಿನ್ಯನೇ ಅಲ್ವಾ. ಮತ್ತು ನಮ್ಮ ಫುಡ್ ಹ್ಯಾಬಿಟ್ಸು, ನಾವು ತಗೊಳ್ತಾ ಇರ್ತಕ್ಕಂಥ ಆಹಾರ, ಅದರಲ್ಲೂ ಕೂಡ ಫಾಸ್ಟ್ ಫುಡ್, ಜಂಕ್ ಫುಡ್, ಪ್ರೊಸೆಸ್ಡ್ ಫುಡು, ಸಂಸ್ಕರಣ ಆಗಿರ್ತಕ್ಕಂಥ ಆಹಾರಗಳು, ಅತಿ ಹೆಚ್ಚು ಉಪ್ಪಿನಾಂಶ ಇರುವಂಥದ್ದು, ಅತಿ ಹೆಚ್ಚು ಸಕ್ಕರೆ ಇರುವಂಥದ್ದು, ಇದೆಲ್ಲ ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ಸ್ ಅಂತಲೂ ಹೇಳ್ತಾರೆ. ಸೊ ಅದು ಭಾಳಷ್ಟು ನಮಗೆ ಹಾನಿಕಾರ ಆಗುತ್ತೆ ಲಾಂಗ್ ಟರ್ಮ್ನಲ್ಲಿ. ಮತ್ತು ಚಿಕ್ಕ ಮಕ್ಕಳಿಗೆ ಅದನ್ನು ಚಿಕ್ಕ ವಯಸ್ಸಿನಲ್ಲೇ ತಗೊಳ್ಳೋಕೆ ಪ್ರಾರಂಭ ಆಗ್ತಾ ಇದೆ. ಅದು ದೀರ್ಘಕಾಲ ತಗೊಂಡಾಗ ಕ್ಯಾನ್ಸರ್ಗೆ, ಹಾರ್ಟ್ ಅಟ್ಯಾಕ್ಗೆ, ಸ್ಟ್ರೋಕ್ಗೆ,
ಎಲ್ಲದೂ ಕೂಡ ಇದು ಕಿಡ್ನಿ ಸಮಸ್ಯೆಗಳಿಗೆ ಕಾರಣ ಆಗ್ತದೆ. ಅದರಿಂದ ಇವತ್ತು ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಇರುವಂಥದ್ದು. ಅದನ್ನು ಖಂಡಿತವಾಗಿ ಪ್ರತಿಯೊಬ್ಬರು ಕೂಡ ಅದನ್ನು ಹೆಚ್ಚು ಗಮನ ಕೊಡುವಂಥದ್ದು ಇವತ್ತಿನ ಆಧುನಿಕ ಜಗತ್ತಿನ ದೊಡ್ಡ ಒಂದು ಇವತ್ತು ಸಮಸ್ಯೆ ಇದು. ಅದನ್ನು ಬಗೆಹರಿಸಬೇಕಾದ್ರೆ ನಾವು ಅದರ ಬಗ್ಗೆ ಜಾಗೃತಿ ಅರಿವಿರಬೇಕಾಗ್ತದೆ. ಎರಡನೇದು ಇವತ್ತೇನು ನಮ್ಮ ಸುರೇಶ್ ಅವ್ರು ಮಾಡಿದರೆ ತಪಾಸಣೆ ಮಾಡ್ಕೊಳ್ತಕ್ಕಂಥದ್ದು. ನಾವು ತಪಾಸಣೆ ಮಾಡ್ಕೊಂಡಾಗಲೇ ಗೊತ್ತಾಗೋದು ನಮ್ಗೆ ಏನಿದೆ ಅಂತ. ಅನೇಕ ಜನ ಮಾಡ್ಕೊಳ್ಳೋಕ್ಕೆ ಹೋಗೋದಿಲ್ಲ, ಅದು ಮುಂದೆ ಹಾಕೊಂಡ್ಬಿಡ್ತಾರೆ, ಯಾಕಪ್ಪ ನೋಡ್ಕೋಬೇಕು, ನಾವೆಲ್ಲ ಚೆನ್ನಾಗೇ ಇದ್ದೀವಿ. ಆದರೆ ತಪಾಸಣೆ ಮಾಡ್ಕೊಂಡಾಗ ನಮಗೆ ಮೊದಲೇ ಗೊತ್ತಾದರೆ ಅದನ್ನು ಚಿಕಿತ್ಸೆ ಪಡ್ಕೊಳ್ಳುವಂಥದ್ದು, ಅದಕ್ಕೆ ಗುಣಪಡಿಸ್ಕೊಳ್ಳುವಂಥದ್ದು ಸುಲಭ ಆಗ್ತದೆ. ನಾವು ತಡ ಮಾಡಿದ್ರೆ ಅದು ಕಾಯಿಲೆ 2ನೇ ಹಂತದಲ್ಲಿ 4ನೇ ಹಂತಕ್ಕೆ ಹೋದ್ರೆ ನಾವೇನೂ ಮಾಡೋಕ್ಕಾಗಲ್ಲ. ಅಥವಾ ಯಾವುದೋ ನಮ್ಮ ಸಮಸ್ಯೆಗಳು, ಈಗ ಬ್ಲಡ್ ಪ್ರೆಷರ್ ಇರ್ಬೋದು, ಡಯಾಬಿಟೀಸ್ ಇರ್ಬೋದು, ಮೊದಲೇ ನಮ್ಗೆ ಗೊತ್ತಾದರೆ ನಾವು ಕಂಟ್ರೋಲಿಗೆ ತೊಗೋಬೋದು. ಆವಾಗ ನಮಗೆ ಬೇರೆ ಅಂಗಾಂಗಗಳ ಮೇಲೆ ಅದು ಡ್ಯಾಮೇಜ್ ಮಾಡೋದು. ಈ ರೀತಿಯಾಗಿ ತಪಾಸಣೆ ಬಹಳ ಮುಖ್ಯ. ಒಂದು ವರ್ಷಕ್ಕೆ ಒಮ್ಮೆ ಆದರೂ ಕೂಡ ನಾವು ಈ ಥರ ತಪಾಸಣೆ ಕಾರ್ಯಕ್ರಮವನ್ನು ನಮ್ಮ ಚಲನಚಿತ್ರ ಮಂಡಳಿ ನಿಮ್ಮ ಎಲ್ಲ ಕಾರ್ಮಿಕರಿಗೆ ಮತ್ತು ನಿಮ್ಮ ಸದಸ್ಯರಿಗೆ ಮಾಡಬೇಕು ಅಂತ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ. ಯಾಕಂದರೆ ಅದನ್ನು ತಿಳ್ಕೊಳ್ಳೋದು ಭಾಳ ಮುಖ್ಯ. ಒಂದು ಕಡೆ ಪ್ರಿವೆನ್ಷನ್, ಇನ್ನೊಂದು ಅರ್ಲಿ ಡಿಟೆಕ್ಷನ್. ಎರಡು ನಾವು ಮಾಡಿಕೊಂಡ್ರೆ ನಾವು ಪ್ರತಿಯೊಬ್ಬರು 80-90 ವರ್ಷವರೆಗೂ ಬಾಳ್ಬೋದು. ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಎಲ್ಲ ಟ್ರೀಟ್ಮೆಂಟ್ಗಳಿದೆ. ನಿಮ್ಗೆ ಏನೇ ಒಂದು ಪಾರ್ಟ್ ಹೋದ್ರೂ ಕೂಡ ಇನ್ನೊಂದು ಪಾರ್ಟ್ ಹಾಕ್ಕೊಡ್ಬೋದು. ಎಲ್ಲದಕ್ಕೂ ಆಲ್ಮೋಸ್ಟ್ ಇಲ್ಲ. ಹಾರ್ಟ್ ಬೇಕಾದ್ರೆ ರಿಪ್ಲೇಸ್ ಮಾಡ್ಬೋದು, ಲಂಗ್ ರಿಪ್ಲೇಸ್ ಮಾಡ್ಬೋದು, ಲಿವರ್ ರಿಪ್ಲೇಸ್ ಮಾಡ್ಬೋದು, ಕಿಡ್ನಿ ರಿಪ್ಲೇಸ್ ಮಾಡ್ಬೋದು. ಅನೇಕ ಅಂಗಾಂಗಗಳನ್ನು ನಾವು ಮತ್ತೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡುವಂಥದ್ದು ಕೂಡ ಆಧುನಿಕ ಟ್ರೀಟ್ಮೆಂಟ್ಸ್ ಇದೆ. ಸೊ ನಾವು ಜಾಗ್ರತೆಯಿಂದ ಇದ್ದರೆ 90 ವರ್ಷವರೆಗೂ ಕೂಡ ಬದುಕೋದಕ್ಕೆ ಏನೂ ಕಷ್ಟ ಆಗಲ್ಲ. ಇದು ಅದಕ್ಕೋಸ್ಕರನೇ. ಆದರೆ ವಯಸ್ಸು ಒಂದೇ ಅಲ್ಲ, ಆರೋಗ್ಯಕರವಾದಂಥ ಜೀವನ, ನಾವು ಹೆಲ್ತಿಯಾಗಿರ್ಬೇಕು. 90 ವರ್ಷ 95 ವರ್ಷನೇ ಆಗಿರಲಿ, ನಾವು ಎಲ್ಲ ಕಡೆ ಚೆನ್ನಾಗಿ ಓಡಾಡಿಕೊಂಡು ನಗಾಡಿಕೊಂಡು ಮಾತಾಡ್ಕೊಂಡಿರುವಂಥ ಒಂದು ಪರಿಸ್ಥಿತಿ ಇದ್ದರೆ ಅದು ಒಳ್ಳೆಯ ಒಂದು ಜೀವನ. ಅದಕ್ಕೇ ಈ ಥರದ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಭಾಳ ಮುಖ್ಯ. ಅದರಿಂದ ಚಲನಚಿತ್ರ ಮಂಡಳಿ ಇವತ್ತು ಚಲನಚಿತ್ರದ ಕಾರ್ಮಿಕರು ಕೂಡ ಅದೇ ಒತ್ತಡದ ಜೀವನ ಅಥವಾ ಟೆನ್ಷನ್ ಲೈಫ್. ಪ್ರೊಡ್ಯೂಸರ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಡಿಸ್ಟ್ರಿಬ್ಯೂಟರ್ ಆಗಿರ್ಬೋದು, ಆ್ಯಕ್ಟರ್ಸ್ ಆಗಿರ್ಬೋದು, ಎಕ್ಸಿಕ್ಯೂಟಿವ್ಸು, ಟೆಕ್ನಿಷಿಯನ್ಸು, ಎಲ್ಲರಿಗೂ ಕೂಡ ಆರ್ಟಿಸ್ಟ್ಗೆ ಅಲ್ವಾ, ಎಲ್ಲರೂ ಕೂಡ ಒಂದು ಒತ್ತಡ ಜೀವನ. ಸೊ ಸ್ಟ್ರೆಸ್ಸು ಕೂಡ ಇದೆ. ಸೊ ಈ ಥರದ ಒಂದು ಕಾರ್ಯಕ್ರಮ ಮಾಡೋ ಮುಖಾಂತರ ಖಂಡಿತ ಅನುಕೂಲ ಆಗುತ್ತೆ ಅಂತ ಹೇಳಿ ನಮ್ಮ ರಾಮಲಿಂಗಾರೆಡ್ಡಿ ಸರ್ ಬಂದಿದ್ದಾರೆ. ಅವರು ಕೂಡ ಯಾವಾಗಲೂ ಎಲ್ರಿಗೂ ಕೂಡ ಒಂದು ಕೆಲಸ ಮಾಡುವಂಥ ವ್ಯಕ್ತಿ. ಮಾತು ಕಮ್ಮಿ ಇದ್ರೂ ಕೂಡ ಕೆಲಸದಲ್ಲಿ ಯಾವುದೇ ಡಿಲೇ ಇರೋದಿಲ್ಲ. ಅವ್ರು ಬಂದಿರೋದ್ರಿಂದ ಖಂಡಿತ ನೀವೆಲ್ಲ ಈಗ ಸಾರಾ ಗೋವಿಂದ್ ಅವರು ಹೇಳಿದ್ರು, ಅನೇಕ ವಾಣಿಜ್ಯ ಮಂಡಳಿಯ ಅಥವಾ ನಮ್ಮ ಚಲನಚಿತ್ರ ಉದ್ಯಮ ಇರುವಂಥ ಸಮಸ್ಯೆಗಳೇನಿದೆ ಅದ್ರ ಬಗ್ಗೆ ಅವರು ಮಾತಾಡ್ತಾರೆ. ನಮ್ಮ ಚಂದ್ರಶೇಖರ್ ಅವರು ಮಾಜಿ ಅಧ್ಯಕ್ಷರು, ಅವರೆಲ್ಲ ಸಹಪಾಠಿಗಳು, ನಾವೆಲ್ಲ ಒಟ್ಟಿಗೆ ರಾಜಕೀಯ ಮಾಡಿದ್ದೀವಿ. ಚಂದ್ರಶೇಖರ್, KC ಅಶೋಕ್ ಅವರು, ನಾವು ಎಲ್ಲ ಭಾಳಷ್ಟು ಒಟ್ಟಿಗೆ ರಾಜಕಾರಣ ಮಾಡಿರ್ತಕ್ಕಂಥವ್ರು. ನಮ್ಮ ಚೆನ್ನೈಗೌಡರು ಇದ್ದಾರೆ, ಥಾಮಸ್ ಡಿಸೋಜ ಅವರು, ಜಯರಾಜ್ ಅವರು, ಎಲ್ಲ ಮಾಜಿ ಅಧ್ಯಕ್ಷರುಗಳು, ಎಲ್ಲ ಪಿಲ್ಲರ್ಸು ಈ ಸಂಸ್ಥೆಯ. ಸೊ ನಿಮ್ಮ ಒಂದು ಕ್ಷೇತ್ರದ ವಿಚಾರದಲ್ಲಿ ಖಂಡಿತವಾಗಿಯೂ ಏನು ಸರ್ಕಾರದಿಂದ ಏನು ಸಹಾಯ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಖಂಡಿತವಾಗಿಯೂ ಅದು ಮಾಡೋದಕ್ಕೆ ಬಹುಶಃ ಎಲ್ಲ ಸರ್ಕಾರ ಕೂಡ ನಮ್ಮ ಚಲನಚಿತ್ರ ಒಂದು ಉದ್ದಿಮೆ ಉಳಿಬೇಕು ಅಂತಲೇ ಇದೆ. ಯಾಕಂದರೆ ಇದು ಭಾಳ ಪ್ರಮುಖವಾದಂಥ ನಮ್ಮ ಒಂದು ರಾಜ್ಯದ ನಮ್ಮ ಭಾಷಾ, ನಮ್ಮ ಸಂಸ್ಕೃತಿ ಬೆಳೆಯೋದಕ್ಕೆ ರಾಜ್ಯ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟ ಕೂಡ ಒಂದು ರಾಯಭಾರಿ ಅಂತ ಹೇಳಿದ್ರೆ ನಮ್ಮ ಚಿತ್ರಗಳು, ಅದರ ಸಂಗೀತ, ಅದರ ಫಿಲ್ಮ್ಗಳು ಎಲ್ಲ ನೋಡಿದಾಗ ಜನರಿಗೆ ಎಲ್ಲೇ ಇದ್ರು, ಎಲ್ಲೇ ಯಾವುದೇ ದೇಶದಲ್ಲಿದ್ರು ಕೂಡ ನೋಡಿದಾಗ ಒಂದು ಅಭಿಮಾನ ಬರ್ತದೆ, ಪ್ರೀತಿ ಬರ್ತದೆ, ಆ ಸಂಬಂಧ ಉಳ್ಕೊಳ್ತದೆ. ಅದಕ್ಕೋಸ್ಕರನೇ ಇದನ್ನು ಉಳಿಸುವಂಥದ್ದು ಮತ್ತು ಇದಕ್ಕೆ ಎಲ್ಲ ರೀತಿಯ ಸಹಕಾರ ಕೊಡುವಂಥದ್ದು ಬಹಳ ಮುಖ್ಯ ಆಯಿತು. ಅದಕ್ಕೆ ಖಂಡಿತವಾಗಿಯೂ ಇವತ್ತು ನಾವು ಕರೆಸಿದ್ದೀರಾ, ಕೆಲವು ವಿಚಾರಗಳು ಹೇಳಿದ್ದೀರಾ. ಮುಂದೆ ನಮ್ಮ ಅವಶ್ಯಕತೆ ಇದ್ದರೆ ನಾವು ನಿಮ್ಮ ಜೊತೆಯಲ್ಲಿ ಇದ್ದೇ ಇರ್ತೀವಿ. ಎಲ್ಲ ರೀತಿಯಲ್ಲೂ ಕೂಡ ಮುಖ್ಯಮಂತ್ರಿ ಜೊತೆಯಲ್ಲೂ ಕೂಡ ಮಾತನಾಡಿ, ನಮ್ಮ ಕನ್ನಡ ಕಲ್ಚರ್ ಸಚಿವರಿದ್ದಾರೆ ಅವ್ರ ಜೊತೆಯಲ್ಲೂ ಕೂಡ ಮಾತನಾಡಿ ಏನು ಮಾಡೋದಕ್ಕೆ ಸಾಧ್ಯ, ಏನು ಮಾಡಿದ್ರೆ ಅನುಕೂಲ ಆಗುತ್ತೆ, ಖಂಡಿತ ನಿಮಗೆ ನಾವು ಕೈ ಜೋಡಿಸೋದಕ್ಕೆ ಯಾವತ್ತೂ ಕೂಡ ಇದ್ದೀವಿ ಎಂದು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಈ ಆರೋಗ್ಯ ಶಿಬಿರ ಎಲ್ಲರಿಗೂ ಕೂಡ ನಮ್ಮ ಚಲನಚಿತ್ರ ಒಂದು ಉದ್ದಿಮೆಯ ಮಂಡಳಿಯ ಎಲ್ರಿಗೂ ಕೂಡ ಇದರಿಂದ ಪ್ರಯೋಜನ ಆಗಿ ಅವರ ಜೀವನದಲ್ಲಿ ಒಂದು ಒಳ್ಳೆಯ ಆರೋಗ್ಯಕ್ಕೆ
ಹೋಗುವಂಥದ್ದಕ್ಕೆ ಇದು ಕೂಡ ಒಂದು ಕಾರಣ ಆಗಲಿ ಅಂತ ಸಂದರ್ಭದಲ್ಲಿ ಹೇಳಿ ನಮಗೆ ಎಲ್ಲರೂ ಕೂಡ ವಂದಿಸಿ, ವಿಶೇಷವಾಗಿ ನಮ್ಮ ಅಧ್ಯಕ್ಷರು ಬಹಳ ಕ್ರಿಯಾಶೀಲ, ಬಹಳ ಉತ್ಸಾಹಿ ಅಧ್ಯಕ್ಷರು ಅಂತ ಹೇಳ್ಬೇಕು. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಬಹಳ ಅವರ ನಾಯಕತ್ವಕ್ಕೆ ಚೆನ್ನಾಗಿ ನಡೀಲಿ ಅಂತ ಕೂಡ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ನಮಸ್ಕಾರ. ಸೌತ್ ಇಂಡಿಯಾದಲ್ಲೇ ಕಟ್ಟಿಲ್ಲ. ಇದೇ ಜುಲೈ 1 ನಾವು ಪ್ರಾರಂಭೋತ್ಸವ ಮಾಡ್ತಾ ಇದ್ದೀವಿ. ತಾವು ಕೂಡ ಅತಿಥಿಗಳಾಗ್ಬೇಕಂತ ಅವ್ರ ಪರವಾಗಿ ನಾನೇ ಕೇಳ್ಕೊತೀನಿ, ಉಮೇಶ್ ಕೇಳ್ಕೊತೀನಿ. ಎರಡನೇದಾಗಿ ನಾವು ಪ್ರದರ್ಶಕರಿಗೆ, ವಿತರಕರಿಗೆ ಜಾಗ ಇಲ್ಲ ಸರ್. ಭಾಳ ಕಷ್ಟಪಟ್ಟು ಪ್ರದರ್ಶಕರಿಂದನೇ ಈ ವಾಣಿಜ್ಯ ಮಂಡಳಿ ಕಟ್ಟಾಗಿದೆ ಸರ್. ಅವ್ರಿಗೇನಾದ್ರು ತಮ್ಮ ಕೈಯಲ್ಲಿ ಏನೋ ಸೀಟ್ಗಳು ಕೊಡಿಸೋ ಅವಶ್ಯಕತೆ ಆದರೆ ಒಂದು 2 ವಲಯಗಳಿಗೆ ಒಂದು ಮಾಡಿಕೊಡೋದು ತುಂಬ ಲೈಫ್ ಲಾಂಗ್ ನೆನೆಸ್ಕೊಳ್ಳುವಂಥ ಕೆಲಸ ಸರ್. ರಾಮಲಿಂಗಾರೆಡ್ಡಿ ಸಾಹೇಬ್ರು ಇದ್ದಾರೆ, ಅವ್ರ ಮಾತು ಕಡಿಮೆ, ಕೆಲಸ ಜಾಸ್ತಿ, ನಮಗೂ ಚೆನ್ನಾಗಿ ಸಾಹೇಬ್ರ ಬಗ್ಗೆ ಅವರಿಗೆ ನಾವು ಇಬ್ಬರು ಬಂದೇ ಕೇಳ್ತಾರೆ. ಅದೊಂದು 2 ಆಸೆ ಇಡಿಸ್ಬಿಟ್ಟು ನಮಗೆ ಭಾಳ ಅನುಕೂಲ ಆಗುತ್ತೆ. ಸರ್ ಆಮೇಲೆ ಒಂದು ನಿಯೋಗ ಹೋಗ್ತಾ ಇದ್ದಾರೆ, ಕೊಡೋಣ ತೊಂದರೆ ಇಲ್ಲ ಸರ್, ಮಾಡಿಕೊಡ್ತಾರೆ ಹೇಳಿದ್ದೀನಿ ಸರ್. ಕಳೆದ 4 ವರ್ಷಗಳಿಂದ ಸಬ್ಸಿಡಿ ಕೊಡ್ತಿಲ್ಲ ಸರ್. ಸರ್ಕಾರ ಸಬ್ಸಿಡಿ ರಚನೆ ಮಾಡಿ ಅದಾದ್ಮೇಲೆ ಸ್ವಲ್ಪ ಸಮಸ್ಯೆ ಆಗಿದೆ ಅಂತ ಅದನ್ನ ಚಾಲನೆ ಕೊಡುವಂಥ ಕೆಲಸ ಮಾಡ್ತಾರೆ. ಅದನ್ನು ನಾವು ಒಂದು ಮೆಮೊರಂಡಮ್ ಕೊಡ್ಸೋದು ನಾನು ಕ್ಲಿಯರ್ ಮಾಡೋದು ಅಂತ ಹೇಳ್ದ ನಮ್ಮ ಎಲ್ಲವರು. ಸರ್ ಹಾಗೆ ಈ ಒಂದು ಆರೋಗ್ಯ ಇದಕ್ಕೆ ಮುಖ್ಯಸ್ಥರಾದ ಶ್ಯಾಮ್ ಸುಂದರ್ ಅವರಿಗೆ ದಯವಿಟ್ಟು ತಾವು ಹೂವಿನ ಇವರೇ ಫುಲ್ ಇನ್ಚಾರ್ಜ್ ಆಗಿ ತಗೊಂಡು ಎಲ್ಲ ಕಾಂಟ್ಯಾಕ್ಟ್ ಮಾಡಿ ಇನ್ನೊಂದು ವಿಚಾರ, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ದಿನೇಶ್ ನೋಡ್ರು ಕರ್ಕೊಂಡು ಮೂಲ ಕಾರಣ ಶ್ರೀನಿವಾಸ ಮೂರ್ತಿ ಇದಾದ ಸೀನಿಯರ್ ಕೊಡೋದರು, ರಾಜ್ ಅಂತ ಗಜ ಅಂತ ಸಿನಿಮಾ ಮಾಡಿದವರು. ಅವರಿಗೆ ನಿಮಗೆ ವಾಣಿಜ್ಯ ಮಾಡಿ ಧನ್ಯವಾದ ಸರ್. ಜವಾಬ್ದಾರಿಯಿಂದ ಕರ್ಕೊಂಡ್ಬಂದ ವಾಣಿಜ್ಯ ಮಂಡಳಿ ಒಂದು ಇತಿಹಾಸದಲ್ಲಿ ನಮ್ಮ ಹೆಸರು ಕೂಡ ಬರ್ಲಿಕ್ಕೆ ಒಂದು ಕಾರಣಭೂತರಾಗಿದ್ದಾರೆ. ಬಹಳ ಸಂತೋಷ ಸರ್. ಬಹಳಷ್ಟು ಜನ ನಿರ್ಮಾಣ ಸಹಾಯ ಮಾಡಿದೆ ಸರ್. ಅವ್ರಿಗೆ ಮುಂದಿನ ದಿನಗಳಲ್ಲಿ ಕಾರ್ಪೊರೇಟರ್ ಆಗಿ ಏನೋ ಒಂದು ಜಾರಿ ಮಾಡಿ ಸರ್. ನಮ್ಮ ಒಳ್ಳೆಯವರು ನಿರ್ಮಾಪಕರು ಬಹಳ ಸಹಾಯ ಮಾಡ್ತಾರೆ. ನಾನು ಕೇಳ್ಕೊಂಡಿದ್ದೀನಿ ಸರ್, ನಾನು ನಮಗೂ ಕೇಳ್ಕೊಂಡಿದ್ದೀನಿ, ಖುಷಾಲಿ ಕೇಳ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಲೇಟ್ ಸರ್, ಸಾಹೇಬ್ ಲೇಟ್ ಅದು ಕೊಡಿಸಿ ಸಾಹೇಬ್ ಹೊರಬೇಕಂತೆ ಇಷ್ಟೊಂದು ಕೂತಿರೋದೇ ನಮ್ಗೆ ಅದೃಷ್ಟ ಅನ್ಸುತ್ತೆ. ನಮ್ಮ ದಿನೇಶ್ ಗುಂಡೂರಾವ್ ಅವರು ಆರೋಗ್ಯ ಮಂತ್ರಿಗಳು ಆರೋಗ್ಯದ ಬಗ್ಗೆ, ಆರೋಗ್ಯ ಹೇಗೆ ಕಾಪಾಡಬೇಕು ಅನ್ನೋದನ್ನು ಎಲ್ಲ ಸವಿಸ್ತಾರವಾಗಿ ಹೇಳ್ತಿದ್ದಾರೆ. ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು ವಹಿಸಿದ್ದಾರೆ, ನೋಡಿದ್ದಾರೆ. ಮತ್ತು ನಮ್ಮ ಅಶೋಕ್ ಚಲನಚಿತ್ರ ನಟಿಯರಿದ್ದಾರೆ, ನಟಿದ್ದಾರೆ. ಹಾಗೆ ವಾಣಿಜ್ಯ ಮಂಡಳಿ ಸಂಬಂಧಪಟ್ಟಂಥ ಇನ್ನಿತರ ಎಲ್ಲ ಪದಾಧಿಕಾರಿಗಳು ಮತ್ತು ಮಾಧ್ಯಮದವರು ಕೂಡ ಬಂದಿದ್ದಾರೆ. ಇವತ್ತು ಅನೇಕ ವಿಚಾರಗಳು ಮುಖ್ಯಮಂತ್ರಿಗಳ ಯಾಕೆಂದರೆ ಹಣಕಾಸು ಇಲಾಖೆ ಆಗಿದೆ ಅಲ್ವಾ. ನೀವು ಒಂದ್ಸಲಿ ಒಂದು ಟೀಮ್ ದಿನೇಶ್ ಅವರು ನಾನು ಹೇಳಿದರೆ ಮುಖ್ಯಮಂತ್ರಿಗಳ ಜೊತೆ ಒಂದು ಮೀಟಿಂಗು ಒಂದು ಅರ್ಧ ಗಂಟೆ ಇದ್ದರೆ ಸಾಕು. ನಿಮ್ಮ ಸಮಸ್ಯೆಗಳೇನಿದೆ ಅದನ್ನೆಲ್ಲ ಕೂಡ ನಮ್ಮ ಮುಖ್ಯಮಂತ್ರಿಗಳು 100ಕ್ಕೆ ಭಾಗ ಮಾಡಿಕೊಡ್ತಾರೆ. ಸಿದ್ದರಾಮಯ್ಯನವರು ಅವತ್ತು ಒಂದ್ಸಲಿ ಹೇಳಿದ್ರೆ ಬಂದೋಯ್ತು, ಅವರು ಖಂಡಿತ ಮಾಡೇ ಮಾಡ್ತಾರೆ. 4-5 ವರ್ಷದ ಸಬ್ಸಿಡಿ ಬರದೇ ಇರ್ತಕ್ಕಂಥದ್ದು, ಅವಾರ್ಡ್ ಕೊಡದೇ ಇರ್ತಕ್ಕಂಥದ್ದು, ಅದೆಲ್ಲ ಕೂಡ ನಿಮಗೆ ಪರಿಹಾರ ಸಿಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಚಲನಚಿತ್ರರಂಗ ಉಳಿಬೇಕು, ಬೆಳಿಬೇಕು ಅಲ್ವಾ, ಅದಕ್ಕೆ ಪೂರಕವಾದ ವಾತಾವರಣ ಇರಬೇಕು. ಅದನ್ನು ಚಲನಚಿತ್ರ ಮಂಡಳಿಯವರು ಸರ್ಕಾರದ ಜೊತೆ ಮತ್ತು ಇನ್ನಿತರ ಸಂಘ ಸಂಸ್ಥೆಗಳ ಜೊತೆ ಮಾತಾಡಿ ಆ ವಾತಾವರಣವನ್ನು ತರಬೇಕು ಅಂತೇಳಿ ನಿಮ್ಮಲ್ಲಿ ಸಹಸ್ರಾರು ಜನ ಕೆಲಸ ಮಾಡ್ತಾರೆ ಅಲ್ವಾ. ಸಿನಿಮಾ ಥಿಯೇಟರ್ಗಳಿಂದ ಹಿಡಿದು ನಮ್ಮ ಶೂಟಿಂಗಿಂದ ಹಿಡಿದು ಸಾವಿರಾರು ಜನ ಕೆಲಸ ಮಾಡ್ತಾರೆ. ಆ ಕೆಲಸ ಮಾಡೋರಿಗೆ ನಾನು ಸಲಹೆ ಕೊಡ್ತೀನಿ, ಅವ್ರಿಗೆ ಯಾವ ರೀತಿ ಸಹಾಯ ಮಾಡಬೇಕು ಅಂತ. ಯಾವಾಗಾದ್ರೂ ಬನ್ನಿ ಮುಂದಿನ ಮಾಡ್ಬೋದು. ಯಾಕೆಂದರೆ ನಮ್ಮ ಟ್ರಾನ್ಸ್ಪೋರ್ಟ್ ಅಂತ ಬಂದಮೇಲೆ ನಾವು ಮಂಡಳಿ ಎಲ್ಲ ಮಾಡಿದ್ದೀವಿ, ಯಾವ ರೀತಿ ಮಾಡ್ಬೋದು ಅಂತ. ಸರ್ಕಾರಕ್ಕೆ ಹೊರೆಯಿಂದಲೇ, ಸರ್ಕಾರಕ್ಕೆ ಹಣ ಕೇಳ್ತೇನೆ ನೀವು ನಿಮ್ಮಲ್ಲಿರ್ತಕ್ಕಂಥ ಸಹಸ್ರಾರು ಜನಕ್ಕೆ ಸಹಾಯ ಮಾಡುವಂಥದ್ದು ಒಂದು ಐಡಿಯಾ ಕೊಡ್ತೀವಿ. ಬನ್ನಿ ನೀವು ಇನ್ನೊಂದು ಸಲಹೆ ಹೇಳಿದ್ರು, ಈ
ಆರೋಗ್ಯ ವಿಚಾರದಲ್ಲಿ ಯಶಸ್ವಿನಿ ಯೋಜನೆ ಏನಿದೆ ಅದು ನೀವು ನಿಮ್ಮಲ್ಲಿ ಒಂದು ಸೊಸೈಟಿ ತರ ಮಾಡ್ಕೊಂಡ್ರೆ, ಸೊಸೈಟಿ ತರ ಮಾಡಿ, ಕೋಆಪರೇಟಿವ್ ಸೊಸೈಟಿ ತರ ಮಾಡಿ ಸದಸ್ಯರಾಗಿ ಮಾಡ್ಕೊಂಡ್ರೆ ಅವಾಗ ಯಶಸ್ವಿನಿ ಯೋಜನೆಗಳಿಗೆ ತಗೊಂಡ್ಬರ್ಬೋದು. ಅದರ ಬಗ್ಗೆ ನೀವು ಮಾಡೋಕ್ಕಾಗಿ ಅದರ ಬಗ್ಗೆ ಸಾಧ್ಯತೆಗಳ ಬಗ್ಗೆ ನಾವು ನೋಡಿ ಪರಿಶೀಲನೆ ಮಾಡಿ ನೋಡಿ ಅದನ್ನ. ಉದಯನಲ್ಲಿ ಪಡೀಂದ್ರ ಟೀಮ್, ವೆಂಕಟೇಶಪ್ಪ ಪಡೀಂದ್ರ ಟೀಮು, ವಿಶ್ವನಾಥ್ ಅವರು, ನಾಗೇಂದ್ರ ಪ್ರಸಾದ್ ಅವರು ಹೋಗ್ಬೇಕು. ರೋಟರಿ ನಾಗೇಂದ್ರ ಪ್ರಸಾದ್ ಅವರು, ರೋಟರಿ ನಾಗೇಂದ್ರ ಪ್ರಸಾದ್, ವಿಶ್ವನಾಥ್ ಅವರು ಹಿಮಾಲಯ ಅಧ್ಯಕ್ಷರು ವಿಶ್ವನಾಥ್ ಅವರು, ಚಂದ್ರಪ್ಪ ಗೌಡರು ಮತ್ತು ಕೀರ್ತಿಂದರು, ಸಾರಾ ಗೋವಿಂದರವರು, ಯುಬಿ ಜಯರಾಜ್ ಅವರು, ಪಡೀಂದ್ರ ಅವರು, ವೆಂಕಟೇಶಪ್ಪ ಅವರು ಇಲ್ಲಿದೆ. ಸುಂದರ್ ಸರ್ ಇಲ್ಲಿ ಕೊಡಿ. ಸುಂದರ್ ಸರ್, ಡಾಕ್ಟರ್ ನಿತ್ಯಾನಂದ್ ಅವರು, ಇಲ್ಲಿ ಪಡೀಂದ್ರ General checkup basement, stall number 1, additional distributions are there, orthopedic basement, stall number 2.
ನಿಜವಾಗ್ಲೂ ಅಶೋಕ್ ಇಂಟರ್ನ್ಯಾಷನಲ್ ಸ್ಕೂಲ್ ಇಷ್ಟು ಚೆನ್ನಾಗಿ ಇಷ್ಟು ಬೆಂದರ್ಬ ನಿಂತ್ಕೊಂಡು ಈ ಕಾರ್ಯಕ್ರಮ ಅತ್ಯಂತ ಯಶಸ್ಸಿಂದ ಆಗ್ಲಿಕ್ಕೆ ಕಾರಣಭೂತರಾಗಿದೆ. ಇದಕ್ಕೆ ಸಂಬಂಧಪಟ್ಟ ಎಲ್ಲ ನಿಮ್ಮ ಸ್ಟಾಫ್ ಮೆಂಬರ್ಸಿಗೆ ಪ್ರತಿಯೊಬ್ಬರು ನಗನಗತ ಬೇಜಾರಲ್ಲೇ ಖುಷಿಯಾಗಿ ನೀವು ಸೇವೆ ಮಾಡಿದ್ರ. ಭಗವಂತ ಇದೇ ಥರ ನಿಮಗೆ ಇಂಥ ಒಂದು 10 ಹಲವಾರು ಕಾರ್ಯಕ್ರಮ ಮಾಡೋ ಶಕ್ತಿ ಭಗವಂತ ಕೊಡಲಿ. ಅಶೋಕ್ ಅವರು ಬಹಳ ಉದ್ದೇಶವಂತ ಉಳ್ಳವರು, ಅವ್ರ ಪಾತ್ರ ಬಹಳ ಮಹತ್ವವಾಗಿದೆ. ಅದ್ರಲ್ಲಿ ನಮ್ಮ ಜೊತೆ ಸುಂದರರಾಜ್ ಅವರು ನಿಜವಾಗ್ಲೂ ಈ ಸ್ಪೋರ್ಟ್ಸ್ ಮನ್ ಹೆಂಗೋ ಅದೇ ತರ ಎಂಟರ್ಪ್ರೈಸಿಂಗ್ ನಮ್ಮ ಕನ್ನಡ ಚಿತ್ರಕ್ಕೆ ವಾಣಿಜ್ಯ ಒಂದು ದೊಡ್ಡ ಆಸ್ತಿ ಅವರು. ಅದೆಲ್ಲ ಪದಾಧಿಕಾರಿಗಳು ಸೇರ್ಕೊಂಡು ನಮ್ಮ ಅವ್ರ ಟೀಮ್ ಸೇರ್ಕೊಂಡು ತುಂಬಾ ನಿಮಗೆ ಗೌರವ ಕೊಟ್ಟು ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಎಲ್ಲ ಖುಷಿಯಾಗಿ ಮಾಡೋದಿದೆಲ್ಲ ಬಹಳ ಕಷ್ಟ. ಕಡೆ ಗಳಿಗೆಯಲ್ಲಿ ಮಳೆ ಬಂದು ಮಳೆ ಕೂಡ ಶುಭ ಸೂಚನೆ. ಇನ್ನು ಮುಂದೆ ಇಂಥ ಕಾರ್ಯಕ್ರಮ ಬಹಳ ವರ್ಷ ಎತ್ತರ ಬೆಳ್ಕೊಂಡು ಹೋಗ್ಲಿ ಅಂತ ಆರೈಸ್ತೀನಿ, ಆಚರಿಸ್ತೀನಿ. ಆರೋಗ್ಯ ಹಬ್ಬ ನಿಜ ನೋಡಿ. ನಮ್ಮ ಟಿ.ಸಿ. ವೆಂಕಟೇಶ್ವರ ಒಳ್ಳೊಳ್ಳೆ ಕನ್ನಡ ಒಳ್ಳೊಳ್ಳೆ ಆರೋಗ್ಯ ಹಬ್ಬನೇ ಇದು. ಬಹಳ ಎಲ್ಲರೂ ಖುಷಿಯಾಗಿದೆ ಸರ್. irrespective of status, whether the rich or the poor or everything, everyone is very happy sir. ನೀವು ಹೆಂಗ್ ನಗನಾಗ್ತಾ ಇರ್ತಾರೋ ಅದು ನಗನಾಗ್ತಾ ಕಾರ್ಯಕ್ರಮ ಆಗಿದೆ. ಎಲ್ಲರೂ ಇಲ್ಲಿ ಕಾರಣ ಒಟ್ಟಿಗೆ ನಿಮ್ಮ ಟೀಮಿಗೆ ನಾನು ಧನ್ಯವಾದಗಳು ಸರ್. ಅಶೋಕ್ ಗ್ರೂಪ್ ನಿರ್ವಹಿಸಿದ ನವೀನ್ ಅವರು ಸರ್, ಆನ್ ಬಿಹಾಫ್ ಆಫ್ KFCC we thank you for wonderful job for entire team. ಕಣ್ಣು ಆಪರೇಷನ್ ಸೆಲೆಕ್ಷನ್ ಆಗಿದೆ. ನಮ್ಮ ಇವರು ಡೈರೆಕ್ಟರ್ ಅಸೋಸಿಯೇಟ್ ವಿಶ್ವನಾಥ್ ಬಾಬು ಕೇಳ್ತಾ ಇದ್ರು, ಅದನ್ನ ಯಾವಾಗ ಅಂತ ಡೇಟ್ ಕೊಟ್ಟರೆ ಇಲ್ಲೇ ಚೇಂಬರ್ ನಲ್ಲಿ ಬಂದು ಅವ್ರು ಇಲ್ಲಿ ಇರ್ತಾರೆ. ಇಲ್ಲಿಂದನೇ ಪಿಕಪ್ ಮಾಡ್ಕೊಂಡು ಹೋಗಿ ಆಪರೇಷನ್ ನ ಮುಗಿಸಿ ತಿರ್ಗಾ ಇಲ್ಲೇ ಚೇಂಬರ್ ಅಲ್ಲಿ ಬಿಡ್ತೀವಿ. ಆ ವ್ಯವಸ್ಥೆ ಉಚಿತ. ಒಂದು ಪೇಷಂಟ್ ಪ್ಲಸ್ ಒಂದು ಸಪೋರ್ಟಿವ್ ಪೇಷಂಟ್ ಸೆಲೆಕ್ಷನ್ ಆಗಿದೆ. ಸುಮಾರು ಇವತ್ತೊಂದು ನನ್ನ ಪ್ರಕಾರ 40-50 ಸೆಲೆಕ್ಷನ್ ಆಗಿದೆ ಆಪರೇಷನ್. ಅದನ್ನ ಇವರೇ
for giving us opportunity today to test all of you in the film industry. It was a wonderful experience. ನಮಗಂತೂ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ನಮ್ಮ ಫಿಲ್ಮ್ ಥಿಯೇಟರ್ ಅಲ್ಲಿ ಅಥವಾ ಟಿವಿನಲ್ಲಿ ನೋಡ್ತಾ ಇದಕ್ಕಿಂತ ಒಳಗಡೆ ಬಂದು ನಿಮ್ಮನ್ನೆಲ್ಲ ಇವತ್ತು ಎದುರುಗಡೆ ನೋಡಿದೀವಿ. ತುಂಬಾ ಒಳ್ಳೆ ಅನುಭವ ಕೊಟ್ಟಿದ್ದೀರಾ. I must thank Dr. Shyam Sundar sir for giving us opportunity today to test all of you. And one more thing, Chandrasekhar Institute of Speech and Hearing 1977 ಶುರುವಾಗಿದೆ. ನಾನು 93ನೇ ಇಸ್ವಿಯಿಂದ ನಾನು ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ಕ್ಯಾಂಪ್ಗಳು ಮಾಡ್ತಾ ಇದ್ದೀನಿ. 30 ವರ್ಷ ಸರ್ವಿಸ್ ಅಲ್ಲಿ ನನಗೆ ಇದು ಬೆಸ್ಟ್ ಕ್ಯಾಂಪ್ ಅನ್ನಿಸ್ತು. ಥ್ಯಾಂಕ್ ಯು ವೆರಿ ಮಚ್. ಸೊ ಐ ಆಮ್ ವೆರಿ ಹ್ಯಾಪಿ ಟು ಸಿ ಆಲ್ ಆಫ್ ಯು ಆಕ್ಟರ್ಸ್ ಬಿಹೈಂಡ್ ದ ಸೀನ್, ಆಫ್ಟರ್ ದ ಸೀನ್, ಅಂಡ್ ರೈಟರ್ಸ್, ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್ ಅವ್ರ ಬಗ್ಗೆ ಎಲ್ಲ ನಮ್ಗೆ ಐಡಿಯಾ ಇರಲಿಲ್ಲ. ಇವತ್ತು ನಮ್ಗೆ ಅವಕಾಶ ಕೊಟ್ಟಿದ್ದೀರಾ. ಸೊ ರಿಯಲಿ ಐ ಆಮ್ ವೆರಿ ಹಾರ್ಟ್ಫುಲಿ ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ವೆರಿ ಮಚ್. ನಮ್ಮಲ್ಲಿರುವಂತ ಅನುಕೂಲತೆಗಳನ್ನ ನಿಮ್ಗೇನು ಕೊಡ್ಬೇಕು ಅಂತ ಇದೆಯೋ ಕೊಡ್ತೀವಿ. ದಯವಿಟ್ಟು ನಮ್ಮ ಸಂಪರ್ಕನ ಇಟ್ಕೊಳ್ಳಿ ಯಾರಿಗಾದ್ರೂ ಅವಶ್ಯಕತೆ ಇದ್ರೆ. ನಮ್ಮಲ್ಲಿ ಎಲ್ಲ ವಲಯದ ಸದಸ್ಯರು ಮಾಡೋದು ಬಹಳ ಪುಣ್ಯದ ಕೆಲಸನ. ಯಾವಾಗಲೂ ಚಿತ್ರರಂಗದ ಎಲ್ಲ ಸದಸ್ಯರು ಚಿರುನಾಗಿರ್ತೀವಿ. ಇದೇ ತರ ಮುಂದಿನ ಹೆಚ್ಚಿನ ರೀತಿಯಲ್ಲಿ ಮಾಡ್ತಿರೋ ಸಂಪೂರ್ಣ ನಂಬಿಕೆ ಇದೆ. ಶ್ಯಾಮ್ ಸುಂದರ್ ಅವರು ಕೂಡ 1 ಲಕ್ಷ ಐ ಡೊನೇಷನ್ ಮಾಡಬೇಕು. ಅವರು ಕೂಡ ಒಂದು ಹೆಮ್ಮೆ ಅಂದ್ರೆ ನಮ್ಮ ಬಡಾವಣೆಯವರು ಹಂಸಲೇಖ ಮನೆ ಪಕ್ಕನೇ ಮನೆಯವರು. ಅದರಿಂದ ನಮಗೂ ಒಂದು ಹೆಮ್ಮೆ ಅನ್ಸುತ್ತೆ. ಭಗವಂತ ಇನ್ನು ನಿಮಗೆ ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಕೊಟ್ಟು ಶತಾಯುಷಿಯಾಗಿ ಇನ್ನು ಲಕ್ಷಾಂತರ ಜನಕ್ಕೆ ಇದರ ಸಹಾಯ ಮಾಡುವಂತ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊತಿದ್ದಾರೆ. 3800 ರೂಪಾಯಿ ಇದು ಕಿವಿಗೆ ಯಾರು ಕೇಳಿಸಲ್ಲ ಡಮ್ ಇದೆ ಅವ್ರಿಗೆ ಕೊಡ್ತಕ್ಕಂಥ ಮಿಷಿನ್ ಇದು. ಈ ಬ್ಯಾಚ್ ಎಷ್ಟು ಸೆಲೆಕ್ಷನ್ ಆಗಿದೆ ನಮ್ಗೆ ಗೊತ್ತಾಗಿಲ್ಲ. ನಾನು ಎಷ್ಟು ಸೆಲೆಕ್ಟ್ ಆಗಿದೆ ಅವರಿಗೆ ನಾವು ಲಯನ್ಸ್ ರೋಟರಿ ಕ್ಲಬ್ ಏನ್ ನಾಗೇಂದ್ರ ಪ್ರಸಾದ್, ಶ್ಯಾಮ್ ಸುಂದರ್ ಇದ್ದಾರೆ, ಅವ್ರು ಸೇರಿ ನಮ್ಮ KBC ಟ್ರಸ್ಟ್ ಇಂದ ಸೇರಿ ನಾವು ಚೆಕ್ ಕೊಡ್ತೀವಿ. 3 ಜನ ಸೇರಿ ಅದಕ್ಕೆ 13,800 ರೂಪಾಯಿ ನಾವು ಫುಲ್ ಮಾಡಿ ಕೊಡ್ತೀವಿ. ಹೌದು, ಒಂದು ಇದಕ್ಕಾಗ್ತದೆ. ಅದು 3,800 ರೂಪಾಯಿಗೆ ನಮಗೆ ಬರ್ತದೆ. ಇದಕ್ಕೆ ನಾವು ನಮ್ಮ ಟ್ರಸ್ಟ್ ಇಂದ 1,000 ರೂಪಾಯಿ ಕೊಡ್ತೀವಿ ಅಂತ ಇದಕ್ಕೆ. ಮತ್ತು ಅವ್ರು ಕೊಡ್ತಾರೆ, ಇನ್ನು ರೋಟರಿ ಕ್ಲಬ್ ನವ್ರು ಕೊಡ್ತಾರೆ. ಇದು ನಾವು 3 ಜಾಯಿಂಟ್ ವೆಂಚರ್ ಮಾಡ್ಕೊಂಡು ಫ್ರೀ ಫಾರ್ ದಿ ಬೆನಿಫಿಷಿಯರ್ಸ್ಗೆ ಫ್ರೀ ಇದು. ಇದನ್ನ ಈ ತರ ಕೋಆರ್ಡಿನೇಟ್ ಮಾಡಿ ಕೊಡತಕ್ಕಂಥದ್ದು. ಇಂಥದ್ದು ಯಾವ್ದಾರ ನಿಮ್ಮಲ್ಲಿ ನಮ್ಮಲ್ಲಿದ್ರೆ ಅದನ್ನ ಹೇಳಿ ನಾವು ಮಾಡಿಸ್ಕೊಡ್ತೀವಿ. ಅದನ್ನ ಹೇಳಿಕ್ಕೆ ಮೊಟ್ಟ ಮೊದಲ ಇಲ್ಲಿಗೆ ಬರ್ಲಿಕ್ಕೆ ಕಾರಣಕರ್ತರಾದ ಸನ್ಮಾನ್ಯ ಅಶೋಕ್ ಅವರು, ನೀವು ಹೃದಯ ಅಂತ ಹೇಳಿ ಹೃದಯ ಶ್ರೀಮಂತಿಕೆ ಇದೆ ಅಂತ ಹೇಳಿದ್ರಲ್ವಾ. ಹೃದಯ ಬೇರೆ ಇದೆ, ಎಲ್ಲರಿಗೂ ಇದೆ. ಅದಕ್ಕೆ ಶ್ರೀಮಂತಿಕೆ ಶ್ರೀಮಂತಿಕೆ ಹೃದಯ ಇದೆ ಅವ್ರಿಗೆ. ಹಿಂಗ್ ಉಲ್ಟಾ ಶ್ರೀಮಂತಿಕೆ ಹೃದಯ ಇದ್ದಾಗ ಈ ಕೆಲಸ ಎಲ್ಲ ಮಾಡುತ್ತೆ. ಅವರ ಒಂದು ಕ್ಯಾಂಪನ್ನು ನಾವು 20 ವರ್ಷದಿಂದ ನ್ಯಾವಿಗೇಟ್ ಅಂತ ನಡೆಸಲಿಕ್ಕೆ ಅವಕಾಶ ಸಿಕ್ಕಿದೆ. ನಮ್ಮ ಕೆಲವು ತಪ್ಪು ಒಪ್ಪುಗಳನ್ನೆಲ್ಲ ಇಲ್ಲೂ ಆಗಿರುತ್ತೆ, ನಾಳೆನೂ ಆಗ್ತಾ ಇರುತ್ತೆ. ಕೆಲವನ್ನೆಲ್ಲ ಇದು ಚಾಲೆಂಜಿಂಗ್ ಕ್ಯಾಂಪ್ ಇದೆ. ಚಾಲೆಂಜಿಂಗ್ ಕ್ಯಾಂಪ್ ಅಂದ್ರೆ ಇದು ನೀವು ಹೊಸಬ್ರು, ನಮ್ಗೆ ನೀವು ಯಾವ ತರ ಸ್ಪಂದನೆ ಕೊಡ್ತೀರಾ, ಯಾವ ತರ ಜನ ನಮ್ಗೆ ಬರ್ತಾರೆ ಅನ್ನೋದು ನಮ್ಮ ಅಳತೆನಲ್ಲಿ ಇರೋದಿಲ್ಲ. ಇಟ್ ಈಸ್ ನಮ್ಗೆ ಒಂದು ಪಾಠದ ಟ್ರಯಲ್ ಕ್ಯಾಂಪ್ ಇದು. ಇಲ್ಲಿ ಏನ್ ನಿಮ್ಗೆ ಕಾಣಿಸುತ್ತೆ, ಇದರ ಅದ್ಭುತವಾಗಿ 10ರಷ್ಟು ಕೂಡ ನಾವು ಮಾಡ್ತೀವಿ. ಇವರು ಮಾಡ್ತಾರೆ, ಇವ್ರಿಗೊಂದು ದೊಡ್ಡ ಚಪ್ಪಾಳೆ. ಕಣ್ಣಿಲ್ಲ. ಈಗಿನ ವ್ಯವಸ್ಥೆನಲ್ಲಿ, ಈಗಿನ ವ್ಯವಸ್ಥೆ ಟೆಕ್ನಾಲಜಿ ವ್ಯವಸ್ಥೆನಲ್ಲಿ ಇವರಿಗೆ ಕೃತಕ ಕಣ್ಣು ಹಾಕ್ಬಾರ್ದು. ಮ್ಯಾಮ್ ಸ್ವಲ್ಪ ಕೇಳಿಸ್ಕೊಳ್ಳಿ, ಇವ್ರಿಗೆ ಕಣ್ಣಿಲ್ಲ, ಇವ್ರಿಗೆ ಕಣ್ಣನ್ನು ನಾನು ಕೃತಕವಾಗಿ ಹಾಕೊಡಬಲ್ಲೆ.
ಆ ಕಣ್ಣು ನೋಡೋದಿಲ್ಲ, ಆದ್ರೆ ಇನ್ಫಿಯಾರಿಟಿ ಕಾಂಪ್ಲೆಕ್ಸ್ ಅನ್ನೋದಿಲ್ಲ, ಎರಡು ಕಣ್ಣು ಒಂದೇ ತರ ಕಾಣುತ್ತೆ. ಯಾರಿಗೋ ಯಾರು ಹೊಸ ಹೆಣ್ಣಾದ್ರೆ ಅವ್ರ ಗಂಡನಿಗೂ ಗೊತ್ತಾಗೋದಿಲ್ಲ ಇದು ಡೂಪ್ಲಿಕೇಟ್ ಅಂತ ಒಂದು ವ್ಯವಸ್ಥೆ ಇದೆ ಸರ್. ಅಕ್ಯುಲೋಪ್ಲಾಸ್ಟಿ ಅಂತ ಅದನ್ನ ಹಾಕೊಡ್ಬೋದು. ಇವ್ರಿಗೊಂದು ಕ್ಯಾಟ್ರಾಕ್ಟ್ ಸರ್ಜರಿನೂ ಮಾಡ್ಕೊಡ್ಬೋದು. ಆಮೇಲೆ ಅವರು ಜೂನಿಯರ್ ನರಸಿಂಹರಾಜಿಗೆ ಜಯ ಅವ್ರು ಹಾಕ್ಬಿಡ್ತಾರೆ. ಅದಕ್ಕೆ ಜೂನಿಯರ್ ನರಸಿಂಹರಾಜ್ ಅವರಿಗೆ ನಮ್ಮ ವಾಣಿಜ್ಯ ಮಂಡಳಿ ನಮ್ಮ ಜೊತೆ ಇದೆ ಅಂತ ಹೇಳಿ ಯಾವುದೋ ಕಡೆ ಹೋಗ್ತಾರೆ, ಎರಡು ಕಡೆ ಇರ್ತಾರೆ, ಒಂದ್ ಕಡೆ ನಾವು ಯಾವತ್ತೂ ಭೇದ ಭಾವ ಮಾಡಲ್ಲ. ಎಲ್ಲ ಒಂದ್ ಕಡೆ ಇದ್ರೆ ನೋಡಿ ಎಂತ ಒಳ್ಳೆ ಪುಣ್ಯದ ಕೆಲಸ ಅಂತ ಕೆಲಸ. ಎಲ್ಲರೂ ಒಳಿತಿಗಾಗಿ ನಾನೊಂದು ರಿಕ್ವೆಸ್ಟ್ ಮಾಡ್ಕೊಂತಿದ್ದ, ಇಂಥ ಸಂದರ್ಭಗಳಲ್ಲಿ ತಾವು ಸಕ್ರಿಯವಾಗಿ ಸ್ವಲ್ಪ ಬಂದಿದ್ದೀರ, ನಾವು ಇಲ್ಲ ಅಂತ ಹೇಳ್ತಾ ಇಲ್ಲ. 100% ಪಟ್ಟದಲ್ಲಿ 90% ಬಂದ್ರೆ ನೋಡಿ, ಶ್ಯಾಮ್ ಸುಂದರ್ ಎಷ್ಟು ಚೆನ್ನಾಗಿ ಹೇಳಿದ್ರು. ನಾ ಎಂತ ಕಾಯಿಲೆಗಳು ಬಂದ್ರು ಕೂಡ ನಾನು ಡಿಗ್ರಿ ನಾಗರಾಜರು ಕಣ್ಣನ್ನ ಮತ್ತೆ ಕೊಡ್ತೀವಿ ಅಂದ್ರು. ಕೇಳಿದ್ವಿ ಸಮಾನವೇ ಮಾತು ಕೇಳಿದ್ರು. ಸಿನಿಮಾ ಮಾಡೋದು ಬೇರೆ, ಶೂಟಿಂಗ್ ಮಾಡೋದು ಬೇರೆ, ವೇಷ ಬೇರೆ. ಒಂದು ಕಣ್ಣನ ದೃಷ್ಟಿ ಕೂಡ ನಮ್ಮನ್ನ ನಾನು ನೋಡಿದೆ. ಡಿಗ್ರಿ ಹೆಂಡತಿಯರಿಗೆ ಕಣ್ಣು ಇದಾಗಿತ್ತು, ಅದನ್ನು ಕೊಡ್ತೀನಿ ಅಂತ ಹೇಳ್ತಾರೆ. ನಾನು ಯೋಚನೆ ಮಾಡಿ ನೀವು ಎಷ್ಟು ಒಳ್ಳೇದಾಗೋದು ಇದರಿಂದ ಅಂತ ಯಾವುದೋ ಒಂದು ಪುಣ್ಯ ಇದು. ಅಶೋಕ್ ಅಂತವರು, ಸುಂದರರಾಜ್ ಅಂತವರು, ನಮ್ಮ ಪದಾಧಿಕಾರಿಗಳೆಲ್ಲ ಎಲ್ಲ ಸಮಯ ಸೇರ್ಕೊಂಡು ಇದು ಮಾಡ್ತಾ ಇರೋದು ನಾನಲ್ಲ. ಖಂಡಿತವಾಗ್ಲೂ ಈ ಕರೆಂಟ್ ಟೈಮ್ ಬೇಕೇ ಆಗಿಲ್ಲ. ಇಟ್ ಆಲ್ ಗೋಸ್ ಟು ಎಂಟೈರ್ ಟೀಮ್ ನನಗೆ ಅಂತ ಹೇಳ್ತೀನಿ. ಇಂಥ ಒಂದು ಕಾರ್ಯಕ್ರಮಕ್ಕೆ 1000 ಇರ್ಬೋದು ಕೆಲಸ ಇದ್ರು ಕೂಡ ಬದಿಗೊತ್ತಿ ಸರ್ ಶ್ಯಾಮ್ ಸರ್ ಖಂಡಿತವಾಗ್ಲೂ ಇನ್ ಮುಂದೆ ಪ್ರತಿ 6 ತಿಂಗಳಿಗೂ ಇಂಥ ಕಾರ್ಯಕ್ರಮ ಮಾಡುವಂತ ಒಂದು ರೆಸಲ್ಯೂಷನ್ ಮಾಡ್ಬಿಡ್ತೀವಿ. ಮೀಟಿಂಗ್ ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡು ರೆಸಲ್ಯೂಷನ್ ಮ್ಯಾಂಡೇಟರಿ ಮಾಡಿ ಇದನ್ನ ಮಾಡುವಂತ ಕಾರ್ಯ ಮಾಡಿದ್ರೆ ಏನೇ 1000 ಪಿಕ್ಚರ್ ಮಾಡ್ಬೋದು, ಅದು ಮಾಡ್ಬೋದು, ಟೆನ್ಷನ್ ಮಾಡ್ಬೋದು. ನೋಡಿ ಫ್ರೀ ಆಫ್ ಕಾಸ್ಟ್ ನಾವು ಹಾರ್ಟ್ ಆಪರೇಷನ್ ಮಾಡ್ತೀವಿ ಅಂತಾರೆ, ಕಣ್ಣು ಆಪರೇಷನ್ ಮಾಡ್ತೀವಿ ಅಂತಾರೆ, ಕಣ್ಣೇನು ಕೊಡ್ತೀನಿ ಅಂತಾರೆ, ಕಿವಿದು ರೆಡಿ ಮಾಡ್ತಾರೆ. ಮಿಷಿನ್ 13,800 ಬರ್ತ್ ಮೆಟೀರಿಯಲ್ 25 ಜನಕ್ಕೆ ಕೊಡ್ತಾ ಇದ್ದಾರೆ ಅಂತ ಇಮ್ಯಾಜಿನ್ ಮಾಡಿ ಸರ್. ಆಲ್ಮೋಸ್ಟ್ 3 lakhs rupees ಮೆಟೀರಿಯಲ್. ಕೆನ್ ಯು ಡೂ ಇಟ್? ನಮ್ ಕೆಲ ಆಗ್ತಾ ಇಲ್ಲ, ನಮ್ಗೆ ಇದು ಗೊತ್ತಿತ್ತ? ಅಂತ ಸಂದರ್ಭಗಳಲ್ಲಿ ನಾವು ಹೇಳ್ಬಾರ್ದು, ನಾವು ಹೇಳಿದ್ದನ್ನ ನೀವು ಸಪೋರ್ಟ್ ಮಾಡುವಂತ ಕೆಲಸ ಎಲ್ಲಾ ವಲಯದ ಸದಸ್ಯರು, ಒಕ್ಕೂಟೋದರಾಗಿರ್ಬೋದು, ಕಲಾವಿದರಾಗಿರ್ಬೋದು, ಪ್ರದರ್ಶನ ಎಲ್ಲೋ ಒಂದು ಮೂಲೆಯಲ್ಲಿ ವಾಣಿಜ್ಯ ನೆಗ್ಲೆಕ್ಟ್ ಮಾಡಬೇಡಿ. ವಾಣಿಜ್ಯ ಮಂಡಳಿ ದೊಡ್ಡ ಮಾತು ಸಂಸ್ಥೆ, ತಾಯಿ ಸಂಸ್ಥೆ, NM ಸುರೇಶ್ ಅಲ್ಲ, ಜಾಗ ಇಂಪಾರ್ಟೆಂಟ್. ತುಂಬಾ ಚೆನ್ನಾಗಿರೋದು. ಅಶೋಕ್ ಅಂತ ವ್ಯಕ್ತಿಗಳು ಬೇಕು ಇಂಡಸ್ಟ್ರಿ. ಸುಂದರರಾಜ್ ಅವರು ಏನ್ ಕೆಲಸ ಅಚ್ಚುಕಟ್ಟಾಗಿ ಮಾಡಿ ಇಂಥ ವ್ಯಕ್ತಿಗಳು ಗುರುಸಿ ಅವರಿಗೆ ಒಂದು ಸ್ಥಾನಮಾನ ಕೊಡುವಂತ ಕೆಲಸ ನಮ್ಮ ಮುಂದೆ ಮಾಡ್ಕೊಂಡು ಹೋಗೋಣ. ಖಂಡಿತವಾದ ಸರ್ ಇದು ನಮ್ಮ ಐ ಓಪನಿಂಗ್. ಶ್ಯಾಮ್ ಸುಂದರ್ ನಮ್ಮ ಐ ಓಪನಿಂಗ್, ನಮ್ಮ ಕಣ್ಣು ಓಪನ್ ಮಾಡಿದ್ರೆ ದಯವಿಟ್ಟು ನಮಗೆ ನಿರ್ದೇಶಕ ಸಂಘ ಕಾರ್ಯದರ್ಶಿಯಾಗಿದ್ದಾಗ ಒಂದು ಉಚಿತವಾದ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ನಾನು ಮಾಡಿದ್ದೆ. ನಮ್ಮ ನೇತೃತ್ವದಲ್ಲಿ, ಇಡೀ ತಂಡದ ನೇತೃತ್ವದಲ್ಲಿ 700 ಮೆಂಬರ್ಸ್ ಅದರಲ್ಲಿ ಪಾಲ್ಗೊಂಡು ಸುಮಾರು 14 ಲಕ್ಷಗಳ ಒಂದು ಔಷಧಿಗಳನ್ನ ವಿತರಣೆ ಮಾಡಿದ್ದು ಯೂಟ್ಯೂಬ್ ತಂಡದವರು ಇದೇ ವೇದಿಕೆಗೆ ಒಂದು ಉದ್ಘಾಟನೆ ಮಾಡಿದ್ರು. ಅವತ್ತಿನ ಕಾರ್ಯಕ್ರಮಕ್ಕೆ ಅಂದಾಗಿತ್ತು, ಅದನ್ನ ಈಗ ಮೀರಿಸಿದೆ. ಹಾಗಾಗಿ ನಿಮಗೆ ಎಲ್ಲಾ ತಂಡಕ್ಕೂ ಇದನ್ನ ಆಯೋಜಿಸುತ್ತೆ ಎಲ್ರಿಗೂ ನಿಮ್ಮ ನೇತೃತ್ವದಲ್ಲಿ ನಾನು ಶುಭಾಶಯ ಕಳಿಸ್ತೀನಿ. ಸೊ ಸುಂದರರಾಜ್ ಸರ್ ಆಗಲಿ, ಅಶೋಕ್ ಅವರಾಗಲಿ, ಇಡೀ ನಮ್ಮ ಆರೋಗ್ಯ ಸಮಿತಿ ಏನಿತ್ತು ಹಗಲು ರಾತ್ರಿ ಕಷ್ಟಪಟ್ಟಿದೆ ಅಂತ ಅದಕ್ಕೆ ಸಾಬೀತಾಗಿದೆ. ಮತ್ತೊಂದು ಶುಭಾಶಯಗಳು, ನಿಮ್ಗೆ ಒಳ್ಳೆಯದಾಗಲಿ, ಬೇಗ ಚುನಾವಣೆ ಮಾಡಿ. ಒಂದ್ ಸೆಕೆಂಡ್ ಇನ್ನೊಂದು ಅಲ್ಲೆಲ್ಲ 1000 ಹೆಸರು ನಿಖಿಲಾಗಿದೆ. 1400 ಆಲ್ಮೋಸ್ಟ್ 1,000 ಜನ ಇರ್ತೀವಿ ಸರ್. 1400 ಬಂದಿದ್ದಾರೆ. ಇವತ್ತು ಪೋಷಕ ಕಲಾವಿದ ಸಂಘದವರು ದಯವಿಟ್ಟು ಮುಂದೆ ಬನ್ನಿ. ಸೊ ಇದಕ್ಕೆ ಮುಂದಾಳತ್ತು ವಹಿಸ್ಕೋಬೇಕು ಅಂದಾಗ ನಾನು ಕನ್ನಡಕ ಕೊಡ್ತೀನಿ. ಕುಶಾಲ್ ಅವರು ಮತ್ತು KV ಚಂದ್ರಶೇಖರ್ ಅವರು ಹೇಳಿದಾಗ ಅದನ್ನು ಮಾಡಿ ಇವತ್ತು ನನ್ನ ಫುಲ್ಫಿಲ್ ಮಾಡಿದ್ದಾರೆ. ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಎಲ್ಲ ಪದಾಧಿಕಾರಿಗಳು, ಎಸ್ಪೆಷಲಿ ನಮ್ಮ ಅಧ್ಯಕ್ಷರು ಬಹಳ ಏನಂದ್ರೆ ಖುಷಿಯಾಗಿ ಮಾಡ್ರಪ್ಪ ನಾನು ಇದ್ದೀನಿ ಮಾಡಿ ಅಂತ ಹೇಳಿ ಅಂತಕ್ಕಂಥ ಎಲ್ಲರನ್ನ ಮುಂದಾಳತ್ತಿಗೆ ನಮ್ಮ NM ಸುರೇಶ್ ಅವರು ನಡ್ಸ್ಕೊಂಡ್ ಬಂದಿದ್ದಾರೆ. ನಮ್ಮ ಆಗ್ಲೇ ನಮ್ಮ TC ವೆಂಕಟೇಶ್ ಅವರು ಹೇಳಿದ್ರು ಹಬ್ಬ ಅಂತ ಹೇಳೋದು. ಯಾಕಂತಂದ್ರೆ ಬೆಳಿಗ್ಗೆ ನೀವು ಬಂದು ಇಳಿದ ತಕ್ಷಣ ನೀವು ನೋಡಿರ್ಬೋದು, ಯಾವಾಗ್ಲೂ ಏನಾಗುತ್ತೆ
ಮಾರ್ಕ್ಸ್ ಚೆಕಪ್ ಮಾಡ್ಕೋಬೇಕು, ಅದೇ ಹೋಗ್ಬೇಕು ಅಂದ್ರೆ ಹಾಸ್ಪಿಟ್ಲ್ ಹೋದ ತಕ್ಷಣ ಭಯ. ಆ ಟ್ಯೂಬ್ ಲೈಟ್ ನೋಡಿದ ತಕ್ಷಣ ಅದು ನೋಡಿದ ತಕ್ಷಣ ಭಯ ಹೋಗೋಗ್ಲೇನೆ ಬಹಳ ಸಪ್ಪಗೆ ಹೋಗ್ತಾನೆ. ಆದ್ರೆ ನೀವು ಇಲ್ಲಿ ಬಂದಿದ ತಕ್ಷಣ ಇಳಿದಿದ ತಕ್ಷಣ ನೀವು ನೋಡ್ಬೋದು ಮಕ್ಕಳಲ್ಲೆಲ್ಲ ಇರ್ತಕ್ಕಂಥ ವೇಷಭೂಷಗಳನ್ನೆಲ್ಲ ನೋಡಿ ಆ ವೆಲ್ಕಮ್ ಮಾಡಿದ್ರಲ್ಲ ನಿಮ್ಮನ್ನೆಲ್ಲ, ಆ ವೆಲ್ಕಮ್ಗೆನೆ ನಿಮ್ಗೆ ಇಲ್ಲಿ ನಿಮ್ಮಲ್ಲಿರೋ ಕಾಯಿಲೆ ಎಲ್ಲ ವಾಸಿ ಆಗಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಾನು ಸೊ ಯಾಕಂದ್ರೆ ಆ ಒಂದು ನಗು ಇರ್ಬೇಕು, ವೆಲ್ಕಮ್ ಮಾಡುವಾಗ ನಾವು ಆ ನಗು ಇರ್ಬೇಕು. ಆ ವೆಲ್ಕಮ್ ನ ಇವತ್ತು ನಮ್ಮ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಅವರೆಲ್ಲರೂ ಸೇರಿ ಮಾಡಿದ್ದಾರೆ. ಇವತ್ತು ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡಿದ್ದಾರೆ. ನಿಮ್ಗೆಲ್ಲ ಸೇವೆ ಸಿಕ್ಕಿದೆ. ಯಾರು ಆಪರೇಷನ್ ಮಾಡಿಸ್ಕೋಬೇಕು ಅಂತಿದ್ದೀರೋ ದಯವಿಟ್ಟು ಆಪರೇಷನ್ ಮಾಡಿಸ್ಕೊಳ್ಳಿ. ಮುಂದೆ ಇರ್ತಕ್ಕಂಥ ಈ ಸೇವೆಯನ್ನ ಈ ವಾಣಿಜ್ಯ ಮಂಡಳಿ ಮುಂದುವರ್ಸ್ಕೊಂಡು ಹೋಗುತ್ತೆ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಎಲ್ಲರೂ ಭಾಗವಹಿಸ್ತಕ್ಕಂಥ ಎಲ್ಲರಿಗೂ ಸಹಕಾರ ನೀಡಿದಂತ ಎಲ್ಲರಿಗೂ ವಾಣಿಜ್ಯ ಮಂಡಳಿ ಪರವಾಗಿ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸಂಸ್ಥೆಯಿಂದ ಕೆಬಿಸಿ ಟ್ರಸ್ಟ್ ವತಿಯಿಂದ ಮತ್ತೆ ಅಶೋಕ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್, ಅಶೋಕ್ ಗ್ರೂಪ್ ಆಫ್ ಕಂಪನೀಸ್ ಪರವಾಗಿ ಈ ಒಂದು ಕಾರ್ಯಕ್ರಮವನ್ನ ನಾವು ಜೊತೆಗೆ ಸಹಯೋಗದಿಂದ ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಚಲನಚಿತ್ರ ಮಂಡಳಿಯ ಅಧ್ಯಕ್ಷರಾದ ಸನ್ಮಾನ್ಯ NM ಸುರೇಶ್ ಅವರಿಗೂ ಮತ್ತೆ ನಮ್ಮ ಈ ಸಮಿತಿಯ ಕ್ಯಾಂಪ್ನ ರೂವಾರಿಯಾದಂತ ಮತ್ತೆ ನಮ್ಮ ಸುಂದರರಾಜ್ ಅವರಿಗೆ, ಅವರಿಬ್ಬರು ನಮ್ಮ ಶಾಲಾ ವತಿಯಿಂದ ಒಂದು ದೊಡ್ಡ ಚಿಕ್ಕ ಒಂದು ಸನ್ಮಾನ ಕಿರುಕಾಣಿಕೆ ಸ್ವೀಕರಿಸಬೇಕು ಕರ್ತವ್ಯ. ಧನ್ಯವಾದಗಳು. ಮತ್ತೆ ಕೊನೆಯದಾಗಿ ನಮ್ಮ ಇಡೀ ಚಿತ್ರರಂಗದ ಎಲ್ಲ ಸಮಸ್ತ ಜನರು, ಸಮಸ್ತ ಬಾಂಧವರಿಗೆ ಎಲ್ಲ ರೀತಿಯಲ್ಲಿ ಸಹಕಾರದ ವಾಲಂಟಿಯರ್ ಕೆಲಸ ಮಾಡಿದ್ರು. ಕೆಲವರು ಫಸ್ಟ್ ಬಹಳಷ್ಟು ಎಲ್ಲ ನಿರ್ದೇಶಕರ ಸಂಘ ಇರ್ಬೋದು, ಕಲಾವಿದರ ಸಂಘ ಇರ್ಬೋದು, ಸಹ ಕಲಾವಿದರ ಸಂಘ ಇರ್ಬೋದು, ಕ್ಯಾಮ್ರಾ ಇವ್ರು ಇರ್ಬೋದು, ಕಾಸ್ಟ್ಯೂಮ್ನವ್ರು ಇರ್ಬೋದು, ನಮ್ಮ ಎಕ್ಸಿಬಿಟರ್ ಸೆಕ್ಟ್ರು, ಪ್ರೊಡ್ಯೂಸರ್ ಸೆಕ್ಟ್ರು, ಡಿಸ್ಟ್ರಿಬ್ಯೂಟರ್ ಸೆಕ್ಟ್ರು ಎಲ್ಲರೂ ಸೇರ್ಕೊಂಡು ಬಹಳಷ್ಟು ಒಮ್ಮತದಿಂದ ಚೆನ್ನಾಗಿ ನಡೆಸ್ಕೊಟ್ಟಿದ್ರೆ ಇದೊಂದು ದಾರಿ. ಈಗ ಶ್ಯಾಮ್ ಸುಂದರ್ ಹೇಳಿದಾಗೆ ಶಿಬಿರ ಇವತ್ತು ಮುಕ್ತಾಯ ಆಗಲ್ಲ, ಇವತ್ತಿನ ಪ್ರಾರಂಭ. ಇದು ಕೇವಲ ಪ್ರಾರಂಭ ಇದೆ. ಏನಾಗಿದೆ ನಾವು ಆಪರೇಷನ್ ಮಾಡ್ಕೊಡ್ಬೇಕು, ಸುಮ್ಮನೆ ಹೇಳಿದ್ದಲ್ಲ. ಅದಕ್ಕೆಲ್ಲ ಚಾಚು ತಪ್ಪದೆ ನಾವು ಖಂಡಿತ ಸಕ್ಸಸ್ ಮಾಡ್ಕೊಡ್ತೀವಿ. ಏನಂದ್ರೆ ಸ್ವಲ್ಪ ತಾಳ್ಮೆ ಇರ್ಬೇಕು. ಯಾರ್ಯಾರಿಗಿದೆ ತಗೊಂಡೋಗಿದ್ದೀರಾ ಅವ್ರು ಸ್ವಲ್ಪ ತಾಳ್ಮೆ ಇಲ್ಲ. ನನ್ಗೆ ಈ ಕ್ಯಾಂಪ್, ನಾನು 38ನೇ ಕ್ಯಾಂಪ್ ಇದು, ನಾನು ನೋಡ್ತಾ ಇರ್ತೀನಿ. ಅದರಿಂದ ಯಾರ್ಯಾರಿದ್ದಾರೆ ಅವ್ರಿಗೆಲ್ಲ ಲಿಸ್ಟ್ ಕೊಡಿ, ಅವ್ರ ಫೋನ್ ನಂಬರ್ ಇರ್ತದೆ, ಅವ್ರು ಕರ್ಕೊಂಡೋಗಿ ಆಸ್ಪತ್ರೆಗೆ ಕರ್ಕೊಂಡು ಆಪರೇಷನ್ ಮಾಡಿ ಚೇಂಬರ್ ನಲ್ಲಿ ಬಿಡ್ತಾರೆ. ಚೇಂಬರ್ ಇಂದ ಕರ್ಕೊಂಡು ಹೋಗ್ತಾರೆ, ಚೇಂಬರ್ ಡ್ರಾಪ್ ಮಾಡ್ತಾರೆ. ಇದು ವ್ಯವಸ್ಥೆ ಇರ್ತದೆ. ಅದೆಲ್ಲರಿಗೂ ಒಳ್ಳೇದಾಗಿ. ಮತ್ತೆ ಇನ್ನು ಯಾರು ನಮ್ಮ ಪದಾಧಿಕಾರಿಗಳಿಗೆ ಹೈಯೆಸ್ಟ್ ಏನೇನಾಗಬೇಕು ನಾವು ಉಚಿತವಾಗಿ ಮಾಡ್ಕೊಳ್ಳಿ, ಎಲ್ಲರೂ ಸೇರ್ಕೊಂಡು ಮಾಡಿ. ಇದೊಂದು ಒಳ್ಳೆ ಇದು. ಯಾಕಂದ್ರೆ ಹೆಲ್ತ್ ಬಹಳ. ಆಮೇಲೆ ವಿಶೇಷವಾಗಿ ಇವತ್ತು 3 ಜನ ಮಂತ್ರಿಗಳು ಬಂದವರು. ಅದು ಒಂದು ನಮ್ಮ ಸಮಸ್ಯೆಗಳು ಪರಿಹಾರ ಮಾಡ್ಕೊಳ್ಳಿಕ್ಕೂ ಒಂದು ವೇದಿಕೆಗೆ ಭಿನ್ನವಿಸ್ಕೊಳ್ಳಿಕ್ಕೂ ಒಂದು ಸಹಾಯ ಆಯ್ತು ಜೊತೆಗೆ. ಅದರಿಂದ ಎಲ್ಲ ರೀತಿಯ ಪದಾಧಿಕಾರಿಗಳು ಪ್ರತಿಯೊಬ್ರು ಸಹಾಯ ಮಾಡಿ ಪ್ರತ್ಯಕ್ಷ ಕೆಲಸ ಮಾಡಿದಾಗ ಚಲನಚಿತ್ರ ವಾಣಿಯಿಂದ ಮತ್ತೊಂದು ಮಗದೊಂದು ನಿಮಗೆ ಅನೇಕ ಕೋಟಿ ಕೋಟಿ ನಮಸ್ಕಾರಗಳನ್ನ ಈ ಸಭೆ ಮೂಲಕ ತಿಳಿಸ್ತಾ ಇದ್ದೀನಿ.